ಎಲ್ಲ ಕಲಾವಿದರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾರದಾ ವಿವಾಹ ನಡೆಸಿಕೊಡುವವರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ. ಎಲ್ಲ ಕಲಾವಿದರು ವೇದಿಕೆಗೆ ಬರಬೇಕಾಗಿ ಕೇಳ್ತಾ ಇದ್ದೇನೆ. ಇದರಲ್ಲಿ ಭಾಗವತರಾಗಿ ರಾಮಚಂದ್ರ ಮಣಿಯಾಣಿ ಹಾಗೂ ಶ್ಯಾಮ್ ಪ್ರಸಾದ್ ಎಂ. ಹಿಮ್ಮೇಳದಲ್ಲಿ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ, ಪ್ರಮೋದ ಪಾಣಾಜೆ ಹಾಗೂ ಸುಂದರ ನಾಯಕ್ ಪಾಣಾಜೆ. ಅರ್ಥಧಾರಿಗಳಾಗಿ ಭಾಸ್ಕರ್ ರೈ ಕುಕ್ಕುವಳ್ಳಿ ಈಶ್ವರನಾಗಿ, ಜಬ್ಬರ್ ಸುಮೋ ಪಂಪಾಜೆ ಬ್ರಹ್ಮನಾಗಿ, ಭಾಸ್ಕರ್ ಶೆಟ್ಟಿ ಪುತ್ತೂರು ಶಾರದೆಯಾಗಿ, ಎಂ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ವಿಷ್ಣುವಾಗಿ, ಶ್ರೀಧರ ದರ್ಬೆತಡ್ಕ ಮನ್ಮಥನಾಗಿ, ಜಯರಾಮ್ ರೈ ಕಾಟುಕುಕ್ಕೆ ಮಹೋಗ್ರನಾಗಿ, ಗೋಪಾಲಕೃಷ್ಣ ಎಂ ಕುಮುದೆಯಾಗಿ ಪಾತ್ರ ನಿರ್ವಹಣೆಯನ್ನು ಮಾಡಲಿಕ್ಕಿದ್ದಾರೆ. ಶಾರದಾ ವಿವಾಹ ಪ್ರಸ್ತುತಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ. ಎಲ್ಲ ಕಲಾವಿದರು ಒಮ್ಮೆ ವೇದಿಕೆಗೆ ಬಂದು ಕುಳಿತುಕೊಂಡು ತಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಪದ್ಮನಾಭ ಶೆಟ್ಟರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮಹಾಬಲ ಶೆಟ್ಟರು, ಹರಿದಾಸರು, ಬಲೆ ಸುಂದರ್ ಶೆಟ್ಟರು, ಜೆ ವಿ ಶೆಟ್ಟರು, ಜೆ ವಿ ಶೆಟ್ಟಿ ಶಾಲೆ ಹಾಕ್ಲಿಕ್ಕೆ, ಶಾಲೆ ಹಾಕಿ ಗೌರವಿಸಲಿಕ್ಕೆ ಜೆ ವಿ ಶೆಟ್ಟರು, ಪದ್ಮನಾಭ ಶೆಟ್ಟರು ಬಲೆ ಬೆಟ್ಟಂಪಾಡಿ, ಮಹಾಬಲ ಶೆಟ್ಟರು, ಹರಿದಾಸರು ಬಲೆ ಬಲೆ ಸರ್. ಭಾಗವತರಾಗಿ ರಾಮಚಂದ್ರ ಮಣಿಯಾಣಿ ಹಾಗೂ ಶ್ಯಾಮ್ ಪ್ರಸಾದ್ ಎಂ. ಹಿಮ್ಮೇಳದಲ್ಲಿ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ, ಪ್ರಮೋದ ಪಾಣಾಜೆ ಹಾಗೂ ಸುಂದರ ನಾಯಕ್ ಪಾಣಾಜೆ. ಅರ್ಥಧಾರಿಗಳಾಗಿ ಭಾಸ್ಕರ್ ರೈ ಕುಕ್ಕುವಳ್ಳಿ ಈಶ್ವರನಾಗಿ, ಜಬ್ಬರ್ ಸಮೋ ಸಂಪಾಜೆ ಬ್ರಹ್ಮನಾಗಿ, ಭಾಸ್ಕರ್ ಶೆಟ್ಟಿ ಪುತ್ತೂರು ಶಾರದೆಯಾಗಿ, ಎಂ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ವಿಷ್ಣುವಾಗಿ, ಶ್ರೀಧರ್ ದರ್ಬೆತಡ್ಕ ಮನ್ಮಥನಾಗಿ, ಡಾಕ್ಟರ್ ಸೂರಜ್ ಶೆಟ್ಟಿ ಒಮ್ಮೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಜಯರಾಮ್ ರೈ ಕಾಟುಕುಕ್ಕೆ ಮಹೋಗ್ರನಾಗಿ, ಗೋಪಾಲ್ ಕೃಷ್ಣ ಎಂ ಕುಮುದೆಯಾಗಿ, ಸೂರಜ್ ಡಾಕ್ಟರ್ ಸೂರಜ್, ಅದು ಸುಂದರ್ ಶೆಟ್ಟಿ, ಸುಂದರ್ ಶೆಟ್ಟಿ ಕುಲ್ಲೆ 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 ಇರ್ಕು ಶಾಲ್ ದೇತಾನೆ. ಇವತ್ತಿನ ಬಾಳಪ್ಪ ಶೆಟ್ಟಿ ಬೆಟ್ಟಂಪಾಡಿ, ಬಾಳಪ್ಪ ಶೆಟ್ಟರ ಮಗ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ, ಇವರು ವಿಷ್ಣುವಿನ ಪಾತ್ರವನ್ನು ಮಾಡಲಿಕ್ಕಿದ್ದಾರೆ. ಅಜ್ಜಿರಿ ಸಿದ್ಧಾರ್ಥ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸಿದ್ಧಾರ್ಥ, ದಯವಿಟ್ಟು ಸಿದ್ಧಾರ್ಥರವರು ವೇದಿಕೆಗೆ ಬರಬೇಕಾಗಿ ಕೇಳ್ತಕೊಳ್ತಾ ಇದ್ದೇನೆ. ಕಲಾವಿದರಿಗೆ ಶಾಲನ್ನು ಕೊಟ್ಟು ಗೌರವಿಸಬೇಕಾಗಿ ಸಿದ್ಧಾರ್ಥ ಅವರು ಕೇಳಿಕೊಳ್ತಾ ಇದ್ದೇನೆ. ಮಾಬಲ್ಲಣ್ಣ
ಸರಿ. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖ ನಾನಿನ್ನ ಪಾದವ ನೆನವೇ. ಗಜಮುಖನ ನಿನ್ನ ಪಾದವ ನೆನವೇ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಕರ ಕಮಲ ಪ್ರಶಸ್ತ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಕರ ಕಮಲ ಪ್ರಶಸ್ತ. ಗಜಮುಖನ ನಿನ್ನ ಪಾದವ ನೆನವೇ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ದೇವಾ
ಹೊಂಬುರು ಹದಳ ನೇತ್ರಿ ಶ್ರೀ ದುರ್ಗಾಂಬಿಗೆಯ ಬಲಗೊಂಡೋ ಭಕ್ತಿಯೋಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಕೊಡಮಡುತ್ತ ವಣಿಪೆನಿ ಕಥಾಮೃತವ ಅಪವಾದವನು ತಾಕಳೆಯಲೆನು ಅಪವಾದವನುತ ಕಳೆಯಲೆನು ತಲೆಯ ಸಾದರದಲ್ಲಿ ಪಡೆಯಲಿಗೆ ಮೆರೆವ ತೊಳೋದರಿಯನು ಸಾದರದಿ ಪಡೆಯಲಿಗೆ ಮೆರೆವ ತೊಳೋದರಿಯನು ವೇದ ಬೀಜಗೆ ವಿಶೇಷವಾದಂಥ ಸಂಬಂಧವುಳ್ಳದ್ದು. ಯಾವುದು ಬೃಹತ್ತಾಗಿದೆಯೋ ಯಾವುದು ಮಹತ್ತಾಗಿದೆಯೋ ಅದನ್ನು ಸಾಧಾರಣವಾಗಿ ಲೌಕಿಕರು ಬ್ರಹ್ಮ ಎನ್ನುವ ಹಾಗೆ ಕರೀತಾರೆ. ಯಥಾರ್ಥಕ್ಕೂ ಮೂಲ ಬ್ರಹ್ಮ ಯಾವುದು ಬ್ರಹ್ಮ ತತ್ವವೋ ಯಾವುದು ಬ್ರಹ್ಮ ಸತ್ವವೋ ಯಾವುದು ಬ್ರಹ್ಮತ್ವವೋ ಅದು ಪ್ರತ್ಯೇಕವಾದಂಥ ಅಸ್ತಿತ್ವದ ಮೂಲಕವಾಗಿ ಪ್ರಪಂಚದ ನಿಯಾಮಕ ಶಕ್ತಿಯಾಗಿ ಲೀಲಾಜಾಲವಾಗಿ ಸರ್ವವನ್ನು ನಿಯಂತ್ರಿಸುತ್ತಾ ನಿರೂಪಿಸುತ್ತಾ ನಿರ್ವಹಿಸುತ್ತಾ ಬರ್ತದೆ. ಅದು ಅವ್ಯಕ್ತವಾಗಿದೆ, ಅಮೋಘವಾಗಿದೆ, ಅನನ್ಯವಾಗಿದೆ. ಕಷ್ಟಕಾಲದಲ್ಲಿ ತನ್ನನ್ನು ಧ್ಯಾನಿಸಿಕೊಳ್ಳಬೇಕು ಎನ್ನುವ ಸೂತ್ರಕ್ಕೆ ನಮ್ಮನ್ನು ಕಟ್ಟು ಬೀಳಿಸಿ ಆಪತ್ಕಾಲ ಸಮನಿಸಿದಾಗ ಯಾವ ಕಾರಣಕ್ಕೂ ನನ್ನನ್ನು ಪ್ರಾರ್ಥಿಸುವುದರಲ್ಲಿ ಹಿಂಜರಿಕೆ ತೋರಬಾರದು ಅಂತ ಸೂಚಿಸಿ ಅಂತರ್ಧಾನಗೊಂಡಂಥ ಮಹಾಮಾಯೆ, ಆ ಮಹಾಮಾಯೆಯ ತಾಯ್ತನದ ಬಿಸುಪಿನಲ್ಲಿ, ತಾಯ್ತನದ ವಾತ್ಸಲ್ಯದಲ್ಲಿ, ತಾಯ್ತನದ ವಿಶೇಷವಾದ ಕಾರುಣ್ಯದಲ್ಲಿ ಅರಳಿದಂತಹ ಮೂವರು ಶಿಶುಗಳಿಗೆ ತ್ರಿಮೂರ್ತಿಗಳು ಅಂತ ಹೆಸರು. ಯಾರು ಸೃಷ್ಟಿಕರ್ತನಾಗಿ ಸೃಜನಶೀಲವಾದಂಥ ಪ್ರಕ್ರಿಯೆಗಳಲ್ಲಿ ಅನವರತ ತೊಡಗಿಸಿಕೊಳ್ಳಬೇಕೋ, ಆ ಮೂಲಕವಾಗಿ ಪ್ರಪಂಚವನ್ನು ಮುಂದೆ ಮುಂದೆ ಸಾಗುವ ಹಾಗಿನ ಸಂಕ್ರಮಣತೆಗೆ ಒಡ್ಡಬೇಕೋ ಅವನನ್ನು ಬ್ರಹ್ಮ ಎನ್ನುವ ಹಾಗೆ ನಾಮಕರಣ ಮಾಡಿ ರಜೋಗುಣ ಭೂಯಿಷ್ಠವಾದಂತಹ ಸತ್ವದೊಂದಿಗೆ ಬೆಳಗುವ ಹಾಗೂ ಸೂಚಿಸಿದ್ಲು. ಹಾಗೆಂದು ಸೃಷ್ಟಿ ಮಾಡಿದಂಥ ಜೀವಿಗಳನ್ನು, ಆ ಸೃಷ್ಟಿ ಮಾಡಿದ ಸರ್ವ ಚರಾಚರಗಳನ್ನು ವ್ಯಸನಕ್ಕೆ ಈಡಾಗದೆ, ಲೋಪಕ್ಕೆ ಒಳಗಾಗದೆ, ಭದ್ರತೆಯ ಬಾಹುಗಳಿಂದ ಕಳಚದಾಗೆ, ಶೋಷಣೆಗೆ ಒಳಗಾಗದ ಹಾಗೆ ಆರ್ಥ ಸಂರಕ್ಷಣಾ ಎನ್ನುವ ತತ್ವದ ಆಧಾರದಲ್ಲಿ ಕಾಯಬೇಕಾದ ಹೊಣೆಗಾರಿಕೆಯನ್ನು ಆರೋಪಿಸಿದ್ದು ವಿಷ್ಣು ಎನ್ನುವ ಮಹಾ ಸತ್ವಶಾಲಿಯಾದಂತಹ ವ್ಯಕ್ತಿತ್ವದ ಮೂರ್ತ ಸ್ವರೂಪದಲ್ಲಿ. ಆ ಕಾರಣದಿಂದಲೇ ಸತ್ವಗುಣೋಪೇತನಾದಂತಹ ನಾರಾಯಣ ಅಥವಾ ವಿಷ್ಣು ಲೀಲಾ ಮಾನುಷ ವಿಗ್ರಹಿಯಾಗಿಯೋ ಅಥವಾ ಲೀಲಾ ಜಾಲವಾದಂತಹ ತನ್ನ ಸುಸೂತ್ರವಾದ ಸೂತ್ರ ಪ್ರಹಾರದಿಂದಲೋ
ಪ್ರಪಂಚದ ಗಾಲಿಗಳು ಯಾವ ಕಾರಣಕ್ಕೂ ವಕ್ರಗತಿಯಲ್ಲಿ ನಡೆಯದ ಹಾಗೆ ನಿರ್ವಹಿಸ್ತಾನೆ. ಯಾವುದೇ ಒಬ್ಬ ಆತ ಕರ್ಷಕನು ಭೂಮಿಯ ಮೇಲೆ ಕೃಷಿಯನ್ನು ಮಾಡಿದ ಮೇಲೆ ಮುಂದಿನ ಕೃಷಿ ಕಾರ್ಯದಲ್ಲಿ ತೊಡಗಬೇಕಾದರೆ ಅದೇ ಭೂಮಿಯನ್ನು ಹಸನುಗೊಳಿಸುವುದು ಬೇಡುವೆ? ಕಳೆಗಳನ್ನು ನಿಯಂತ್ರಿಸಿ ಆ ಮೂಲಕವಾಗಿ ಅದರ ಉತ್ತಮಿಕೆಯನ್ನು ಹೆಚ್ಚಿಸಬೇಡುವೆ? ಆ ಕಾರಣದಿಂದ ಅದನ್ನೇ ಹೋಲುವ ಹಾಗೆ ಸೃಷ್ಟಿಯಾಗಿ ಸ್ಥಿತಿಗೊಂಡಂಥ ಸರ್ವ ಚರಾಚರಗಳನ್ನು ಅರ್ಥಾತ್ ಬ್ರಹ್ಮಾಂಡವನ್ನು ಲಯಗೊಳಿಸಿ ಮರುಸೃಷ್ಟಿಗೆ ಹೇತುಕಾರಕವಾದ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಮಹಾನ್ ಶಕ್ತಿಗೆ ಹರ ಅಥವಾ ಈಶ್ವರ ಎನ್ನುವ ಹಾಗೆ ಹೆಸರು. ಲಯಕಾರಕ ಶಕ್ತಿಗೆ ಮಹಾಧಾತು ಮಹಾಮೂರ್ತರೂಪಿಯಾಗಿರುವ ಆತ ತಾಮಸ ಗುಣೋಭೂತನಾಗಿ ವರ್ತಮಾನ ಕಾಲದಲ್ಲಿ ಮಹಾಮಾಯೆಯ ಅನುಗ್ರಹಕ್ಕೆ ಒಳಗಾಗಿದ್ದಾನೆ. ಈ ಕಾಲದಲ್ಲಿ ಭೇದ ಬಿಜ್ಜಗನೆಂದು ಕರೆಯಲ್ಪಡುವ ನಾನು 4 ಮುಖಗಳಿಂದ ವೇದಗಳನ್ನು ಅರುಹುವ ಸಾಮರ್ಥ್ಯವನ್ನು, ಪ್ರತಿಭೆಯನ್ನು, ಅಧಿಕಾರವನ್ನು, ಅರ್ಹತೆಯನ್ನು ಪ್ರಾರ್ಥಿಸಿಕೊಂಡಿರುವ ನಾನು ಸತ್ಯಲೋಕವನ್ನೇ ನನಗೆ ಆಧಾರಭೂತವಾದಂಥ ನೆಲೆಯಾಗಿ ಬೆಳೆಸಿಕೊಂಡಿದ್ದೇನೆ. ಅನುಕ್ರಮವಾಗಿ ಹರಿಹರರು ವೈಕುಂಠದಲ್ಲಿ ಮತ್ತು ರಜತಾದ್ರಿಯಲ್ಲಿ ವಾಸವನ್ನು ಕಲ್ಪಿಸಿಕೊಂಡಿದ್ದಾರೆ. ಹಾಗೆಂದು ಸೃಷ್ಟಿ ಕಾರ್ಯಕ್ಕೆ ನಿಯೋಜಿತನಾಗಿರುವ ನಾನು ಜಗನ್ಮಾತೆಯಾದ ಮಾತೆಯನ್ನು ಧ್ಯಾನಿಸಿ ಅವಳ ಸೂತ್ರಕ್ಕೆ ಬದ್ಧನಾಗಿ ಅವಳ ಆಜ್ಞೆಯನ್ನು ಅನುಸರಣೆಯನ್ನು ಮಾಡಬೇಕಾದಂಥ ಕಟಿಬದ್ಧತೆ ಉಳ್ಳವನಾಗಿ 3 ಕಾರಣಗಳಿಂದ 3 ನೆಲೆಗಳಿಂದ ಸೃಷ್ಟಿಯನ್ನು ಮಾಡಿದೆ. ಒಂದು ಸತ್ವಗುಣೋಪೇತವಾದುದು, ಮತ್ತೊಂದು ರಾಜಸ ಗುಣದಿಂದ ಕೂಡಿದ್ದು, ಮತ್ತೊಂದು ತಾಮಸ ಗುಣದಿಂದ ಕೂಡಿದ್ದು. ಯಾವ ಕಾರಣಕ್ಕೂ ಸತ್ವಗುಣ ಎನ್ನುವುದು ಆಧಾರವಾಗಿರುವಂಥ ಸೃಷ್ಟಿಗಳನ್ನು ವಿಶೇಷವಾದಂತಹ ವೈಜ್ಞಾನಿಕ ಶಕ್ತಿಯನ್ನು ಹೊಂದಿದಂಥ ಸೃಷ್ಟಿ ಅಂತ ಕರೆಯಲಾಯಿತು. ಆ ಬಳಿಕ ವಿಶಿಷ್ಟವಾದಂಥ ತೈಜಸ ಶಕ್ತಿಗಳನ್ನು ವಿಶೇಷವಾದಂತಹ ರಾಜಸ ಗುಣದಿಂದ ನಾನು ಉದ್ಭವಿಸುವ ಹಾಗೆ ಮಾಡಿಬಿಟ್ಟೆ. ಆ ಬಳಿಕ ತಾಮಸವನ್ನೇ ಬಳಸಿ ಸರ್ವಭೂತಾತ್ಮಕವಾದಂಥ ಚರಾಚರಗಳನ್ನು ಸೃಷ್ಟಿ ಮಾಡಿದೆ. ಹಾಗಾದರೆ ಸೃಷ್ಟಿ ಕಾರ್ಯ ಪೂರ್ಣವಾಯಿತು ಅಂತ ಆದ ಮೇಲೆ ನನಗೆ ಅಗತ್ಯ ಇರುವಂತಹ ನಿಮಿತ್ತ ಕಾರಣವನ್ನು, ಉಪಾದಾನ ಕಾರಣವನ್ನು, ಸಹಕಾರಿ ಕಾರಣವನ್ನು ಬಳಸಿಕೊಂಡು ಕಾರಣತ್ರಯಗಳ ಮೂಲಕವಾಗಿಯೂ ಅನುಕೂಲಕರವಾದ ಸೃಷ್ಟಿಯನ್ನು ಮಾಡಿದೆ. ಪೃಥ್ವಿಯ ಮೇಲೆ ಕುಂಭಕಾರನು ಒಂದು ಮಹಾಕುಂಭವನ್ನು ರಚಿಸುವ ಕಾಲದಲ್ಲಿ ಅವನೇ ನಿಮಿತ್ತ ಕಾರಣನಾಗಿರ್ತಾನೆ. ಮಣ್ಣನ್ನೇ ಅವ ಉಪಾದಾನ ಕಾರಣವಾಗಿ ಬಳಸ್ತಾನೆ. ಕೈಯಲ್ಲಿರುವಂತಹ ತಿರುಗಣೆ ಅಥವಾ ವಿಶಿಷ್ಟವಾದ ಚಕ್ರ ಮತ್ತು ಕಲ್ಲಲ್ಲಿರುವ ಬೈಡಿಗೆಯನ್ನು ಆತ ಸಹಕಾರಿ ಕಾರಣವಾಗಿ ಬಳಸ್ತಾನೆ. ಈ ಕಾಲಕ್ಕೆ ನಾನೇ ನಿಮಿತ್ತ ಕಾರಣನಾಗಿದ್ದೇನೆ. ವಿಶಿಷ್ಟವಾದಂತಹ ಸೃಷ್ಟಿಯ ವಿಶೇಷವಾದಂತಹ ಬಹುಭಾಗದ ಕುರಿತಾದಂತಹ ಆಲೋಚನೆಗಳೇ ನನಗೆ ಉಪಾದಾನ ಕಾರಣಗಳು. ಅರ್ಥಾತ್ ಪ್ರಕೃತಿಯನ್ನೇ ಆಧಾರವಾಗಿಟ್ಟುಕೊಂಡು ಸೃಜಿಸ್ತಾ ಬರ್ತೇನೆ. ಹಾಗಾದರೆ ನಾನೇ ಸ್ವಯಂ ಕೊನೆಯ ಕಾಲದಲ್ಲಿ ಕಾಣಿಸಿಕೊಳ್ಳುವ ಸಂಕಲ್ಪ ಶಕ್ತಿಯಾಗಿ ಸಹಕಾರಿ ಕಾರಣವಾಗಿಯೂ ಕಾಣಿಸಿಕೊಳ್ತೇನೆ. ಹೀಗೆ ಅವಿರತವಾಗಿ ಅವಿನಾದ್ವೈತವಾದಂತಹ ಸಂಬಂಧಗಳ ಬಗ್ಗೆ ಕಲ್ಪನೆ ಉಳ್ಳವನಾಗಿ ಬ್ರಹ್ಮಾಂಡಕ್ಕೆ ಬೇಕಾದಂಥ ಹಳಿ ತಪ್ಪದಂಥ ಸೂತ್ರಗಳನ್ನು ಬಲಿಯುತ್ತಾ ವಿಶಿಷ್ಟವಾದಂಥ ಸೃಷ್ಟಿಯನ್ನು ಮಾಡುತ್ತಾ ಬಂದೆ. ಹೀಗೆ ಬಂದಾಗ ಲೌಕಿಕವಾದ ಕಾರಣಗಳಿಗಾಗಿ, ಲೌಕಿಕವಾದ ಕೊಡುಗೆಗಳಾಗಿ ಅನೇಕ ಸೃಷ್ಟಿಗಳನ್ನು ಮಾಡಿದ್ರು ವೈಯಕ್ತಿಕವಾಗಿ ಬ್ರಹ್ಮ ತನಗಾಗಿ ಏನು ಸೃಷ್ಟಿ ಮಾಡಲಿಲ್ಲಲ್ಲ. ಅದಕ್ಕಾಗಿ ಆಲೋಚನಾ ಮಗ್ನನಾದ ನಾನು ಒಂದು ವಿಶಿಷ್ಟವಾದಂಥ ಕೃತುವನ್ನೇ ಆಚರಿಸಿದೆ. ಆ ಕೃತುವ ಮೂಲಕವಾಗಿ ಅನುಪಮ ಅತಿಶಯದ ರೂಪ ಲಾವಣ್ಯಗಳ ಮೊತ್ತವೇ ಆಗಿರಬಹುದಾದ ಮೂರ್ತ ಸ್ವರೂಪಿಣಿಯಾದ ಹೆಣ್ಣೊಬ್ಬಳನ್ನು ನಾನು ಸೃಷ್ಟಿಸಿದೆ. ಆ ಹೆಣ್ಣನ್ನು ಸೃಷ್ಟಿಸಿದ ಕಾಲದಲ್ಲಿ ನನ್ನಲ್ಲಿ ಹುಟ್ಟಿಕೊಂಡಂಥ ವಾತ್ಸಲ್ಯ, ಕಕ್ಕುಲತೆ, ಅಭಿಮಾನ, ವಿಶೇಷವಾದ ಪ್ರೀತಿ ಕಾರಣವಾಗಿ ಅವಳ ಬಗ್ಗೆ ಅನೇಕ ವಿಧದಿಂದ ನಾನು ಮುಖಾಮುಖಿಯಾಗಿ ಮಾತನಾಡುವ ಕಾಲದಲ್ಲೂ ನನಗೆ ಮಗಳಾಗಿದ್ದಾಳೋ ಎನ್ನುವ ಹಾಗೂ ಸಂಶಯಗ್ರಸ್ತನಾದದ್ದುಂಟು. ಹಾಗೆಂದು ಹಾಗೆ ಹೇಳುವುದಕ್ಕೆ ನನಗೆ ಆಧಾರ ಸಾಕಾಗುವುದಿಲ್ಲ. ಕೃತುಮುಖದಲ್ಲಿ ನಾನು ಉತ್ಪತ್ತಿ ಮಾಡಿದಂಥ ಮಗಳು ಅವಳು ಹೇಗಿದ್ದಾಳು ಅಂತ ನಾನು ಆಲೋಚನೆ ಮಾಡಲಿಕ್ಕಿಲ್ಲ. ಈಗ ಯೋಚನೆ ಮಾಡಿದರೆ ಸಖಿ ಗಣನದ ಜೊತೆಗೆ ಸತ್ಯಲೋಕದಲ್ಲಿ ವಿಹರಿಸುತ್ತಾ ಇಲ್ಲಿನ ವಿದ್ಯಮಾನಗಳಿಗೆ ಸಾಕ್ಷಿಯಾಗುತ್ತಾ ಎಲ್ಲಾದರೂ ಇರಬೇಕು, ಒಮ್ಮೆ ಕಾಣಬೇಕು ಅಂತ ಅನ್ನಿಸ್ತದಪ್ಪ ನನಗೆ. ವಾರಿಜ ಮಗಿಗೊಲಿದು ಯೌವನವೇರಿ ರಂಜಿಸುತ್ತಿರಲು ವಾರಿಜಾಂಬಕಿಗೊಲಿದು ಯೌವನವೇರಿ ರಂಜಿಸುತ್ತಿರಲು ದುಗುಡದ ಭಾರದಲ್ಲಿ ನಡೆತಂದು ಜನಕನ ಪದಕ್ಕೆ ವಂದಿಸಲು
ಜನಕನ ಪದಕ್ಕೆ ವಂದಿಸಲು. ಬದುಕಿನಲ್ಲಿ ಕಷ್ಟಗಳು ಬಂದಾಗ ಅದನ್ನು ಎದುರಿಸುವುದಕ್ಕೆ ಒಂದಷ್ಟು ಎದೆಗಾರಿಕೆ ಇದ್ದರೆ ಸಾಕು. ಆದರೆ ಅತಿಯಾದ ಸುಖ ಒದಗಿದಾಗ ಆ ಸುಖವನ್ನು ಅನುಭವಿಸುವುದೇ ಎಷ್ಟು ಕಷ್ಟ ಅಂತ ಈಗ ಅನುಭವಕ್ಕೆ ಬಂತು. ಬಾಲ್ಯದಲ್ಲಿ ಇದೆಲ್ಲ ಸಹಜವೇ ಆಗಿತ್ತು. ಎಲ್ಲ ಸುಖಗಳು ಬೇಕು ಬೇಕು ಅನ್ನಿಸ್ತಲೇ ಇತ್ತು. ಯಾವಾಗ ಈ ಯೌವನ ನನಗೆ ಒಲಿದು ಬಂತೋ ಆ ಹೊತ್ತಿಗೆ ಈ ಅತಿಯಾದ ಸುಖವು ಒಂದು ರೀತಿಯ ಹಿಂಸೆಯಾಗಿಯೇ ಬಾಧಿಸುವುದಕ್ಕೆ ತೊಡಗ್ತಾ ಇದ್ದೆ. ವಿಶಿಷ್ಟವಾದ ರೀತಿಯಲ್ಲಿ ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಟ್ಟವಳು ನಾನು, ಕ್ರತುಮುಖದಿಂದ. ಹಾಗಾಗಿ ಪೂರ್ವಜನ್ಮದ ಕರ್ಮ ಶೇಷಗಳು ಬಹುಶಃ ನನ್ನ ಜನ್ಮದಲ್ಲಿ ಇಲ್ಲ ಅಂತ ತೋರ್ತದೆ, ನನ್ನ ಹುಟ್ಟಿನಲ್ಲಿ ಇಲ್ಲ ಅಂತ ತೋರ್ತದೆ. ವಿಶಿಷ್ಟವಾದ ರೀತಿಯಲ್ಲಿ ನನ್ನನ್ನು ಸೃಷ್ಟಿಸಿದ ಕಾರಣದಿಂದಲೇ ನನ್ನ ಬದುಕು ವಿಶಿಷ್ಟವಾಗಿರಬೇಕು ಅಂತಲೇ ಇರಬೇಕು. ಅನೇಕ ಮಂದಿ ಸಖಿಯರನ್ನು ನನಗೆ ನನ್ನ ಜನಕ ಒದಗಿಸಿಕೊಟ್ಟಿದ್ದಾರೆ. ಇದುವೇ ನನಗೆ ಹಿಂಸೆಯಾಗಿ ಬಾಧಿಸಿದ್ದು. ಕೆಲವೊಮ್ಮೆ ನನಗೆ ಅನ್ನಿಸುವುದುಂಟು, ಈ ನೋವು ಅತಿಯಾದಾಗ ಚೆನ್ನಾಗಿ ಅತ್ತು ಬಿಡಬೇಕು ಅಂತ ಅನ್ನಿಸುವುದು ನನಗೆ. ಹೌದಾ? ಆ ಮೂಲಕ ಎದೆಯೊಳಗೆ ಹೆಪ್ಪುಗಟ್ಟಿದ ಆ ನೋವುಗಳೆಲ್ಲ ದ್ರವೀಕರಿಸಿ ಹೊರಗೆ ಬಂದು ಬಿಡಲಿ, ಹೀಗೊಂದು ಭಾವ ಬಂದರೆ ಅದಕ್ಕೂ ಇವುಗಳು ಅವಕಾಶವನ್ನೇ ಕೊಡುವುದಿಲ್ಲವಲ್ಲ. ನನ್ನ ಮುಖದಲ್ಲಾದ ಬದಲಾವಣೆಯನ್ನು, ಮುಖ ವಿವರಣಗೊಂಡದ್ದನ್ನು ಕಂಡ ತಕ್ಷಣ ಓಡಿ ಬರ್ತಾರೆ, ಶಾರದಾ ಏನಾಯಿತೆ ಏನಾಯಿತೆ, ಏನು ಅಂತ ಹೇಳಿ ಅವರಿಗೆ ಏನೂ ಆಗಲಿಲ್ಲ, ಸುಮ್ಮನೆ ಹತ್ತು ಬಿಡಬೇಕು ಅಂತ ಅನಿಸಿದ್ದು ಮಾತ್ರ ನನಗೆ. ಆ ಮೂಲಕ ನೋವನ್ನೆಲ್ಲ ಹೊರಹಾಕಬೇಕು ಅಂತ ಅನಿಸಿದ್ದು ಮಾತ್ರ, ನೋವಿಗೆ ಬೇರೇನೂ ಕಾರಣಗಳಿಲ್ಲ. ಹಾಗೆ ಅಂತ ಏನೂ ಇಲ್ಲ ಅಂತ ಇಲ್ಲದ ಕಾರಣವನ್ನು ಅವರಿಗೆ ಕೊಡುವುದಾದರೂ ಹೇಗೆ? ಒಂದೊಮ್ಮೆಗೆ ಏನಾದರೂ ಕಾರಣ ಕೊಟ್ಟೇನೋ, ನನ್ನನ್ನು ಬಹುಶಃ ಹುಚ್ಚರ ಸಾಲಿನಲ್ಲೇ ಅವರೆಲ್ಲ ಸೇರಿಸಿ ಬಿಟ್ಟರು. ಅಕಾರಣವಾಗಿ, ಕಾರಣವಿಲ್ಲದೆ ಇವಳು ಅಳುತ್ತಾಳೆ ಅಂತ. ಹಾಗಾಗಿ ಅತ್ತು ಸುಖ ಪಡುವುದಕ್ಕೂ ನನಗಿಲ್ಲಿ ಅವಕಾಶ ಇಲ್ಲ. ಹಾಗಾಗಿಯೇ ನನಗೆ ತೋರುವುದು ನಾನು ಪಂಜರದ ಒಳಗಿನ ಗಿಣಿಯೇ ಆಗಿಬಿಟ್ಟೆ. ನೋಡುವವರಿಗೇನೋ ಸುಂದರವಾದ ಚಿನ್ನದ ಪಂಜರ, ಒಳಗಿರುವ ಗಿಣಿಯೂ ನೋಡುವುದಕ್ಕೆ ಸುಂದರವೇ, ಆದರೆ ಆ ಬಂಧನದ ನೋವನ್ನು ಅನುಭವಿಸುವುದು ಆ ಗಿಣಿಯೇ ಅಲ್ವೋ. ಹಾಗಾಗಿ ಸತ್ಯಲೋಕದಲ್ಲಿ ನಮ್ಮ ಜನಕದಿಂದ ಕೊಡಮಾಡಲ್ಪಟ್ಟ ಈ ಎಲ್ಲ ಸುಖ ಇವೆಲ್ಲವೂ ನನ್ನ ಪಾಲಿಗೆ ಒಂದು ರೀತಿಯ ಪಂಜರವಾಗಿಯೇ ಕಾಡುತ್ತಾ ಇದೆ. ಇದರಲ್ಲೆಲ್ಲ ನಾನು ಬಂದಿಯಾಗಿದ್ದೇನೆ ಅಂತ ತೋರುತ್ತಾ ಇದೆ. ಇದನ್ನು ಯಾರಲ್ಲಿ ಹೇಳೋದು? ಉಳಿದವರಲ್ಲಿ ಹೇಳಿದರೆ ಏನೋ ತಲೆ ಕೆಟ್ಟಿದೆ ಅಂತ ಭಾವಿಸಿ ಯಾರು. ಹೌದಾ? ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವವರಲ್ಲೇ ಇದನ್ನು ಹೇಳಬೇಕು. ಅದಿದ್ದರೆ ನಮ್ಮ ಜನಕನೊಬ್ಬನಿಗೆ ಮಾತ್ರ ಸಾಧ್ಯ. ಹೌದಲ್ಲ? ಈ ನೋವನ್ನು ಅರ್ಥವಿಸಿಕೊಂಡು ಅದಕ್ಕೊಂದು ಪರಿಹಾರವನ್ನು ಒದಗಿಸಬಲ್ಲ ಸಾಧ್ಯತೆ, ಸಾಮರ್ಥ್ಯ ಇರುವುದಿದ್ರೆ ನಮ್ಮ ಜನಕನಲ್ಲಿ. ಹಾಗಾಗಿ ನನ್ನ ಎದೆಯೊಳಗಿನ ನೋವು ಇದು ಯಾಕಾಗಿ ಅನ್ನುವುದನ್ನು ಅವರಲ್ಲಿ ನೇರ ಹೇಳಬೇಕಾಗಿಲ್ಲ, ಮುಖಭಾವದಲ್ಲಿ ಪ್ರದರ್ಶಿಸಿದರೆ ಸಾಕು. ಹಾಗಾಗಿ ಜನಕನ ಬಳಿಗೆ ಬಂದಿದ್ದೇನೆ. ಜನಕ ಯಾರು? ಪಾದಗಳಿಗೆ ವಂದಿಸಿದ್ದೇನೆ. ಸತ್ಯಲೋಕವೇ ಮೆದು. ಆ ಮೆದುವಿಗೆ ಹಾನಿಯಾದೀತೋ ಎನ್ನುವಷ್ಟು ಎಚ್ಚರಿಕೆಯಿಂದ ಮೆದುವಾದ ಪದ ಹೆಜ್ಜೆಯನ್ನಿಡುತ್ತಾ ಬಂದಿದ್ದಿ. ಯಾಕೆಂದ್ರೆ ಬಂದದ್ದು ಜನಕನ ಬಳಿಗಲ್ವ? ನನ್ನ ಪ್ರೀತಿಯ ಶಾರದೆ ಅಲ್ವ ನೀನು? ಹಾ, ಹೀಗೆ ಬಾ, ಹೀಗೆ ಬಾ. ಏನೇ ಹೀಗೆ ಬಂದೆ? ಬಾರಮ್ಮ ಮಗಳೇ, ಓ ಮಗಳೇ, ವಯ್ಯಾರಿಯೇ ಶಾರದಾ ಮಗಳೇ, ಹೀಗೆ ಬಾರಮ್ಮ. ಮಗಳೇ ಬಾರಮ್ಮ. ಬಾರಮ್ಮ ಮಗಳೇ ವಯ್ಯಾರಿಯೇ ಶಾರದ, ವಯ್ಯಾರಿಯೇ ಶಾರದ ಬಾರಮ್ಮ. ಓ ಶಾರದೆ, ನೀರಜಮುಖಿಯೇ ಇದೇನೆ, ಓ ನೀರಜಮುಖಿ, ನೀರಜಮುಖಿಯೇ ಇದೇನೆ. ಬಾರಮ್ಮ
ಮುಖಿಯಿದ್ದೇನೆ ಈ ರೀತಿ ಚಿಂತಾಭಾರದಿ ನಡೆದಂದ ಕಾರಣ ಬರಿಯವಾಗಿಯನು ಈ ರೀತಿ ಚಿಂತಾಭಾರದಿ ನಡೆದಂದ ಕಾರಣ ಬರಿಯವಾಗಿಯನು ಅರಿಯದಾಗಿಯೇನು ಕಾರಣ ಅರಿಯದಾಗಿಯನು ನಿನಗೆ ಬಾರಮ್ಮ ಮಗಳೇ ವಯ್ಯಾರಿಯೇ ಶಾರದ ನೀರಜಮುಖಿ ಇದೇನೆ ಮಗಳೇ ಅಮ್ಮ ಬಾರಮ್ಮ ಶಾರದ ಜನಕ, ನಿನ್ನನ್ನು ಈ ಹೆಸರಿನಿಂದ ಆತ್ಮೀಯವಾಗಿ ಸಂಬೋಧಿಸುವಾಗಲೇ ನಾನು ಪುಳಕಿತನವುಳ್ಳವನಾಗುತ್ತೇನೆ. ಓಹೋ, ನಿನ್ನನ್ನು ಸೃಷ್ಟಿ ಮಾಡುವ ಮೊದಲು ನನಗೆ ಸಂಕಲ್ಪ ಮಾತ್ರ ಇದ್ದದ್ದು. ಹ್ಮ್, ಸಂಕಲ್ಪಕ್ಕೆ ಸಹಕಾರಿ ಕಾರಣವಾಗಿ ಒದಗಿ ಬಂದದ್ದು ಕ್ರತು. ಹಾ ಹಾ, ಆ ಕೃತುವಿನಿಂದ ಮೂಡಿ ಬಂದಂತಹ ನಾನು ಕಲ್ಪಿಸಿದಂತಹ ಮೂರ್ತ ಸ್ವರೂಪಿಣಿ ನೀನು. ಹ್ಮ್, ಹಾಗಾದರೆ ಇಚ್ಛಾ ಕ್ರಿಯಾ ಜ್ಞಾನ ಶಕ್ತಿಗಳ ತ್ರಿವೇಣಿ ಸಂಗಮ ಯಾರು, ಅದರ ಮೂರ್ತ ಸ್ವರೂಪಿಣಿ ಯಾರು ಅಂತ ಕೇಳಿದರೆ ನೀನೆ. ಹಾ, ಹೆಣ್ಣಿನ ಕುರಿತು ನನಗೆ ಗೌರವ. ಹ್ಮ್, ಹೆಣ್ಣಿನ ಕುರಿತಾಗಿ ಆಕೆಯ ಸ್ತ್ರೀಯತ್ವದ ಕುರಿತಾಗಿ ವಿಶೇಷವಾದಂಥ ಅಭಿಮಾನ. ಹಾ, ಯಾಕಂದರೆ ಮೂರು ಮೂರ್ತಿಗಳ ಸೃಷ್ಟಿಕರ್ತಳು ಅವಳೇ ಆಗಿದ್ದಾಳೆ. ಹ್ಮ್, ಅತ್ತ ಇತ್ತ ಸುತ್ತ ಮುತ್ತ ಕತ್ತೆತ್ತಿ ಕರಳೆತ್ತಿ ನೋಡಿದ ಕಾಲದಲ್ಲಿ ಕಾಣಿಸಬಹುದಾದ ಅಗಾಧವಾದ ಜಲರಾಶಿ. ಹ್ಮ್, ಆ ಕಾಲದಲ್ಲಿ ನಮಗೆ ಕೇಳಿಸಿದ್ದು ಅಕಾರ ಉಕಾರ ಮಕಾರ ಸೇರಿಸಲ್ಪಟ್ಟ ಓಂ ಎನ್ನುವಂಥ ಉಕ್ತಿ. ಹ್ಮ್, ಅದು ಸ್ಫುಟವಾಗಿ ಸ್ಫೋಟಗೊಂಡು ಆ ಒಳಗಿನ ಅಂತಸ್ಫೋಟ ಶೀತಲ ಸ್ಫೋಟವೇ ಮೂರ್ತ ರೂಪವಿತ್ತು. ಹ್ಮ್, ನಾರೀ ಸ್ವರೂಪದಿಂದ ಕಾಣಿಸಿತೋ ಎನ್ನುವ ಹಾಗೆ ಹಾ, ಆ ಅಭಯ ಕರಗಳನ್ನು ಹೊಂದಿದಂಥ ಮಾತೆಯನ್ನು ನಾವು ದರ್ಶಿಸಿದ್ದು. ಹ್ಮ್, ಈ ಕಾಲದಲ್ಲಿ ನೀನು ಹೆಣ್ಣೆ ಆಗಿದ್ದಿ. ಹಾ, ಮಗಳೇ, ಜನಕ, ನಿನ್ನ ಮುಖವನ್ನು ನೋಡುವಾಗ ಭೂಲೋಕದಲ್ಲಿ ಇರಬಹುದಾದ ನೀರಜ ಹ್ಮ್, ಹ್ಮ್, ಅಥವಾ ನೀರಿನಲ್ಲೇ ಹುಟ್ಟಬಹುದಾದ ಕಮಲ, ಹಾ, ಕಮಲಮುಖಿಯಾಗಿ ನೀನು ಕಾಣಿಸ್ತಿ. ಓಹೋ, ಅಷ್ಟು ಮಾತ್ರ ಅಲ್ಲ, ಹ್ಮ್, ನೀನು ನಡೆಯುವಾಗ ನಿನ್ನ ದೇಹಕ್ಕೆ ನೀನು ಒದಗಿಸುವ ಭಂಗಿ, ನೀನು ಸೂಚಿಸುವ ಲಾವಣ್ಯ, ನೀನು ಹೊರಗೊಡುವ ವನಪು ವಯ್ಯಾರ, ಹ್ಮ್, ಇದು ನಿನ್ನ ಸೊಬಗಿಗೆ ಸರಿಯಾದ ರೀತಿಯಲ್ಲಿ ಅಲಂಕಾರದ ವಸ್ತುಗಳಾಗಿದೆ. ಓಹೋ, ಈ ಕಾಲದಲ್ಲಿ ಪ್ರಫುಲ್ಲಿತವಾದ ವದನೆಯಾಗಿ ನನ್ನನ್ನು ನೀನು ಸಮ್ಮುಖದಲ್ಲಿ ಕಾಣಿಸಿ ಮಾತಾಡಿಸಬೇಕಾದವಳು. ಲಘು ಬಗೆಯಿಂದ ಈ ರೀತಿಯಲ್ಲಿ ನಡೆಕೊಂಡು ಬರುವಾಗ ಯಾವತ್ತೋ ನಿನ್ನ ಈ ಕಾಲದಲ್ಲಿ ಈ ಕಾಲಿಗೆ ಈ ಪಾದಕ್ಕೆ ಬರಬಹುದಾದ ಹೂವಿನ ಭಾರ ಹೆಚ್ಚಾಗಿ ಯಾಕೋ ನಿನಗೆ ಒಂದು ಶಿಲೆಯ ಭಾರ ಬಂದ ಹಾಗೆ ಕಾಣಿಸ್ತದೆ. ನಿನ್ನ ಶರೀರದ ಗತಿಯಲ್ಲಿ ಮೊದಲಿನ ನುಣುಪು ಕಾಣಿಸುವುದಿಲ್ಲ. ಯಾಕೋ ನಿನ್ನ ಶರೀರ ಸ್ಥೂಲತೆಯನ್ನು ಹೊಂದಿದೆ ಅಂತ ನಾನು ಶಂಕಿಸಲಾರೆ. ಆ ಕೃಶಕಾಯತ್ವವನ್ನು ಈಗಲೂ ನೀನು ದೂರೀಕರಿಸಿಕೊಂಡವಳಲ್ಲ. ಹಾಗಾದರೆ ನಿನ್ನ ದೇಹದ ವಜನವನ್ನು ಭಾರವನ್ನು ಹೆಚ್ಚಿಸಬಲ್ಲಬಹುದಾದಂಥ ಧಾತು ನಿನ್ನ ಶರೀರದಲ್ಲಿ ಸೇರಿಕೊಂಡಿರಬಹುದೇ? ಯಾವ ಕಾರಣಕ್ಕೂ ನನ್ನ ಕಣ್ಣಳತೆಗೆ ಕಾಣುವ ನಿನ್ನ ಶರೀರದ ಉದ್ದಗಲದಲ್ಲೂ ಅದಕ್ಕೆ ಸಾಕ್ಷ್ಯಗಳು ಸಿಗುವುದಿಲ್ಲ. ಹಾಗಾದರೆ ಮಾನಸಿಕವಾದಂಥ ಯಾವುದಾದರೂ ವಿಹ್ವಲತೆ ನಿನಗೆ ಉಂಟಾದಂತ ಯಾವುದೋ ಚಿಂತೆ, ಅದೇ ಕಾರಣವಾಗಿ ನಿನ್ನ ಸ್ಥೂಲವಾದ ದೇಹದ ಮೇಲೆ ಪರಿಣಾಮ ಬೀರೀತೆ. ಯಾಕಂದ್ರೆ ಆರೋಗ್ಯ ಎನ್ನುವುದು ಪರಿಭಾವಿಸಲ್ಪಡುವುದು ಕೇವಲ ಸ್ಥೌಲ್ಯವಾದಂಥ ದೇಹಾಕೃತಿಗೆ ಸಂಬಂಧಪಟ್ಟ ವ್ಯಾಧಿಯಿಂದಲ್ಲ, ಅದು ಮನೋದೈಹಿಕ ಸ್ವಾಸ್ಥ್ಯ. ಮನಸ್ಸನ್ನೇ ಆಧರಿಸಿ ದೇಹ ಎನ್ನುವುದು ತನ್ನ ಸ್ವಾಸ್ಥ್ಯವನ್ನು ನಿರ್ಣಯ ಮಾಡಿಕೊಳ್ಳುತ್ತದೆ. ಅದರ ಬಗ್ಗೆ ವಿವರಿಸಬೇಕಾದ ಹೊತ್ತಲ್ಲ, ವಿವರಿಸಿದರೂ ನಿನಗದು ಹೆಚ್ಚೇ ಆದೀತು. ಯಾಕೆಂದ್ರೆ ನೀನು ಅದನ್ನು ಚೆನ್ನಾಗಿ ತಿಳಿದವಳಿ. ಆದರೆ ನಿನ್ನ ಬರೋಣದಿಂದ ನಾನು ಯಾಕೋ ವ್ಯಾಕುಲ ಚಿತ್ತನಾಗಿದ್ದೇನೆ. ಬ್ರಹ್ಮನು ವ್ಯಾಕುಲ ಚಿತ್ತನಾಗುವುದಕ್ಕುಂಟೆ. ಪ್ರಪಂಚದ ಸರ್ವ ಸೃಷ್ಟಿಗೆ ಹೇತು ಆಗುವ ಪ್ರತಿಯೊಬ್ಬರ ಹಣೆಯ ಹಲಗೆಯ ಮೇಲೆ ಏನಾಗಬೇಕು ಅಂತ ಬರೆದವ. ಈಗ ನನಗನ್ನಿಸ್ತದೆ ನೀನು ಹೀಗೆ ಬರುವುದಕ್ಕೆ ನಿನಗೆ ಯಾರೋ ಉಪದ್ರವ ಮಾಡಿರಬೇಕು ಅಂತ. ಕಾರಣ ಏನಾದರೂ ಮಾಡಿದರೆ ಜರೆದರು ಸಖಿಯರು ವರರತ್ನ ಭರಣದಿ ಕೊರತೆಯಾಯ್ತೆನ್ನುವ ದುಗುಡವೋ
ವರರತ್ನಾಭರಣದಿ ಕೊರತೆಯಾಯ್ತೆನುವ ದುಗುಡವೋ ನಿನಗೆ ದುಗುಡವೋ ನಿನಗೆ ಕುಂದುಂಟಾಯ್ತೆ ಮರೆಮಾಚದಲ್ಲಿ ನೋಡ ನೊರೆಯಬೇಕು ಅಡಗಿಸಿಡಬೇಡ ಮರೆಮಾಚದೆ ಮರೆಮಾಚದಲ್ಲಿ ನೋಡ ನೊರೆಯಬೇಕೆನ್ನಲಾಗ ತರಳೆಯು ಮಣಿದು ಬೆಳಿದಳು ಜರೆದರು ಸಖಿಯರು ವರರತ್ನಾಭರಣದಿ ಕೊರತೆಯಾಯ್ತೆನ್ನುವ ದುಗುಡವೋ ನಿನಗೆ ದುಗುಡವೋ ಮಗಳೇ ಜನಕ, ಸೃಷ್ಟಿ ಏನೋ ಸಂಕಲ್ಪದಿಂದ ಸರಾಗವಾಗಿ ನಡೆದಿತ್ತು. ಸೃಷ್ಟಿ ಮಾಡಿದುದಕ್ಕೆ ಆಯಕಟ್ಟಿನ ಸಂದರ್ಭಗಳಲ್ಲಿ ಅನುಕೂಲಗಳನ್ನು ಒದಗಿಸುವುದೇ ದುಸ್ತರ ಕೆಲಸ. ಸಮಾಧಾನ ಪಡಿಸಬೇಕು ಮೈಯಿಂದಲೂ ಮನಸ್ಸಿನಿಂದಲೂ. ಆ ಕಾರಣದಿಂದಲೇ ಪ್ರಾಥಮಿಕ ಮತ್ತು ಸಮಗ್ರವಾದಂತಹ ಅಪೇಕ್ಷೆಗಳನ್ನು, ಕೋರಿಕೆಗಳನ್ನು, ಒದಗಣೆಗಳನ್ನು ಒದಗಿಸದ ಹೊರತು ತಂದೆ ತನ್ನ ಪಿತೃತ್ವ ಸಾರ್ಥಕವಾಗದು. ಈಗ ನಿನ್ನನ್ನು ಕಾಣುವಾಗ ಚಿಂತಾ ಭಾರದಿಂದ ಅಳುಕಿ ಬಾಗಿ ನಡೆಯುವ ನಿನ್ನ ಸ್ಥಿತಿಯನ್ನು ನೋಡುವಾಗ ಯಾವತ್ತಿನ ಲವಲವಿಕೆ ಸ್ಫೂರ್ತಿ ನಿನ್ನ ಮುಖದಲ್ಲಿ ಒಳೆದು ಕಾಣಿಸುವ ಬದಲು ಇಂಗಿ ಹೋದಂತಹ ನಿಸ್ಸತ್ವದ ಸ್ಥಿತಿಯನ್ನು ನೀನು ಕಾಣಿಸುವಾಗ ನಿನ್ನನ್ನು ನಾನು ಲಘು ಬಗೆಯಿಂದ ಅತ್ಯಂತ ಆಪ್ತ ಅಪ್ಪನಾಗಿ ಪ್ರಶ್ನಿಸ್ತೇನೆ. ನಿನ್ನ ಸೃಷ್ಟಿಕರ್ತ ಅಪ್ಪ ಎನ್ನುವುದಕ್ಕಿಂತಲೂ ನಿನ್ನನ್ನು ಜನಿಸುವ ಹಾಗೆ ಮಾಡಿದವನು, ನೀನು ಜನಿಸುವ ಹಾಗೆ ಮಾಡಿದವನು. ಅಷ್ಟಕ್ಕೆ ಸೀಮಿತಗೊಳಿಸಿದ್ರೆ ಸಾಕು. ಮಗಳೇ, ಏನಾದರೂ ನಿನಗೆ ಒದಗಿಸಿ ಕೊಟ್ಟಂತಹ ಸಖಿಯರು ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ಮಾತುಗಳನ್ನು, ಬಿರುಮು ನುಡಿಗಳನ್ನು ಆಡಿದರೆ, ಅಥವಾ ನಿನಗೆ ನಾನು ಒದಗಿಸಿಕೊಟ್ಟ ಪ್ರಾಥಮಿಕ ಮತ್ತು ಸಮಗ್ರ ಅವಶ್ಯಕತೆಗಳ ನೋಟದಿಂದ ನೀಡಿದಂತ ಆಭರಣಗಳಲ್ಲಿ ನಿನಗೆ ಕೊರತೆ ಅನಿಸೀತೆ, ನೀನು ಉಡುವಂತ ದುಕೂಲ, ನೀನು ಧರಿಸುವ ಅನ್ಯ ಎಲ್ಲ ರಾಗಗಳು, ಅವುಗಳಲ್ಲಿ ಏನಾದರೂ ನಿನಗೆ ವ್ಯತ್ಯಯ ಕಾಣಿಸೀತೆ, ಅಡಗಿಸಿಡದೆ ಮರೆಮಾಚದೆ ಹೇಳು ಮಗಳೇ. ಜನಕ, ನಾನು ಬರುವ ರೀತಿಯನ್ನು ಕಂಡು ಆ ನಡೆಯಲ್ಲಿರುವ ನಡತೆಯನ್ನು ಗುರುತಿಸಿ, ಮಾತ್ರವಲ್ಲ ನನ್ನ ಮುಖಭಾವವನ್ನು ಪರೀಕ್ಷಿಸಿ ನನ್ನ ಮನಸ್ಸಿನಲ್ಲಿ ನೋವಡಗಿದೆ ಅಂತ ತಾವು ತಿಳಿದ್ರಿ. ಮುಖ ನೋಡಿದರೆ ಮನಸ್ಸನ್ನು ಓದಲಿಕ್ಕೆ ಬರುವುದಿಲ್ವೋ? ಅಷ್ಟಕ್ಕೆ ನಾನು ಧನ್ಯಳು. ಆಗಲಿ. ಇದಕ್ಕೆ ಕಾರಣ ಏನು ಅಂತ ತಾವು ವಿವಿಧ ಸಂಶಯಗಳನ್ನು ಮುಂದೊಡ್ಡಿ ಕೇಳ್ತೀರಲ್ಲ. ನೀನು ಬಾಗಿಯೇ ಹೇಳಿದ್ರೆ ಕೇಳುವುದೇನು? ಲಾಲಿಸಬೇಕು. ಲಾಲಿಪುದೆಲೆ ತಾತ ಪೇಳುವ ಮಾತ ತಾತ ಹೇಳು ಮಗಳೇ. ಆಲಸ್ಯಗೊಳ್ಳದೆ ಕೇಳಬೇಕು. ಲೋಕ ಪ್ರಖ್ಯಾತ ತಾತ ಲೋಕ ಪ್ರಖ್ಯಾತ ಲಾಲಿಪುದೆಲೆ ತಾತ ಪೇಳುವ ಮಾತ ಆಲಸ್ಯಗೊಳ್ಳದೆ ಲೋಕ ಪ್ರಖ್ಯಾತ ಬಾಲೆಯ ನುಡಿಯೆಂದು ಕೀಳುಗಳೆಯದೆ ಬಾಲೆಯ ನುಡಿಯೆಂದು ಕೀಳುಗಳೆಯದೆ ಆಲೋಚಿಸುತ್ತ ನೋಡು ನಿನ್ನಯ ಮನದೇ ಬಾಲೆಯ ನುಡಿಯೆಂದು ಕೀಳುಗಳೆಯದೆ ಆಲೋಚಿಸುತ್ತ ನೋಡು ನಿನ್ನಯ ಮನದೇ ತಾತ ಲಾಲಿಪುದೆಲೆ ತಾತ ಹೇಳುವ ಮಾತ ತಾತ ಎನ್ನ ಮಾತ ಲೋಕ ಪ್ರಖ್ಯಾತ
ಜನಕ, ಶಾರದ ತಮ್ಮ ಬಳಿಗೆ ನಾನು ಬರುವಾಗ ನನ್ನ ನಡೆ, ನನ್ನ ಮುಖಭಾವ ಇಷ್ಟನ್ನು ಸೂಕ್ಷ್ಮವಾಗಿ ಗಮನಿಸಿದ ತಾವು ನನ್ನೊಳಗೇನೋ ದುಃಖ ಅಡಗಿದೆ ಅನ್ನುವುದನ್ನು ತೀರ್ಮಾನಿಸಿದ್ರಿ. ಒಳಗಿನ ಕೊರೆಗಳನ್ನು ವರ್ತನೆ ಅಲ್ವ ಸೂಚಿಸುವುದು. ಅದರ ಜೊತೆಗೆ ಇದಕ್ಕೆ ಏನಿರಬಹುದು ಅಂತ ನಿಮ್ಮದ್ದೇ ಆದ ತರ್ಕವನ್ನು ಮುಂದೊಡ್ಡಿದ್ರಿ. ಸತ್ಯಲೋಕದಲ್ಲಿ ಸತ್ಯವಾಗಿಯೂ ನನ್ನ ಮಗಳ ಈ ಕೊರತೆ ಏನು ಅಂತ ತಿಳಿಯುವ ಕುತೂಹಲ ಉಂಟು. ತಮ್ಮ ಪ್ರಶ್ನೆ ಜರೆದರೋ ಸಖಿಯರು ಅಂತ ಯಾವತ್ತಾದರೂ ಉಂಟೋ ಜನಕ? ನನ್ನ ಸುಖಗಳನ್ನು ಪೂರೈಸುವುದಕ್ಕೆ, ಕಷ್ಟಗಳನ್ನು ನಿವಾರಿಸುವುದಕ್ಕೆ ಆಸ್ತೆ ವಹಿಸಿ ಸಖಿಯರನ್ನು ನಿಯಮಿಸಿದವರು ತಾವು. ಯಾಕೆಂದ್ರೆ ನನಗೆ ಪ್ರತ್ಯೇಕವಾಗಿ ಆದ್ಯತೆಯ ಮೇಲೆ ಅನ್ಯರಿಗೆ ಒದಗಿಸುವುದಕ್ಕೆ ಏನೂ ಇಲ್ಲ. ನೀನೊಬ್ಬಳು ಬಿಟ್ಟರೆ ಮತ್ತೆ ಯಾರಿದ್ದಾರೆ? ಅದಕ್ಕಾಗಿಯೇ ಅವರೂ ತುದಿಗಾಲಲ್ಲೇ ನಿಂತಿರುವವರು. ಸಖಿಯರು ಜರೆಯುವುದಿರಲಿ, ಅವರ ಸೇವೆಯಲ್ಲೂ ಯಾವುದೇ ನ್ಯೂನತೆ ಕಂಡು ಬರಲಿಲ್ಲ. ಇಲ್ಲಿಯವರೆಗೆ ನಿನ್ನ ಸೃಷ್ಟಿಯಾಗಿರುವವರೆಗೆ ಗಂಭೀರವಾದ ವಾತಾವರಣ. ಸೃಷ್ಟಿಕರ್ತನಾದ ನನಗೆ ಅವ್ಯಾಹತವಾಗಿ ಸೃಷ್ಟಿ ಮಾಡುವುದೇ ಕೆಲಸ. ಸೃಜನಶೀಲವಾದಂಥ ಕೃತಿಗೆ ಮೇಲು ಲೋಕದಲ್ಲಿ ಪ್ರತ್ಯಕ್ಷ ಪ್ರಮಾಣ ಯಾರು ಅಂತ ಕೇಳಿದರೆ ನಾನು. ಅವರಾದರೂ ಮಾತಾಡ್ಲಿಕ್ಕೆ ಜನ ಇಲ್ಲದ ನೋಯುವುದಿಲ್ವೋ, ಉಡುಗೆ ತೊಡುಗೆಗಳಾಗುವುದಿಲ್ವೋ? ಗಂಭೀರ ವಾತಾವರಣ. ಯಾವಾಗ ನಿನ್ನನ್ನು ನಾನು ಸೃಷ್ಟಿಸಿದೆ ಅಂದಿನಿಂದ ಅವರಿಗೂ ಒಂದು ಸ್ಫೂರ್ತಿ ಬಂದದ್ದು. ಹೌದು. ಹಾಗಾಗಿ ಅತ್ಯುತ್ಸಾಹದಿಂದಲೇ ನನ್ನ ಸೇವೆಯನ್ನು ಅವರು ಮಾಡುತ್ತಾ ಇದ್ದಾರೆ ಅಲ್ವೇ? ಮತ್ತೆ ಜೊತೆಗೆ ಏನಾದರೂ ಕೊರತೆ ಆಯಿತೋ ಉಡುಗೆ ತೊಡುಗೆಗಳಲ್ಲಿ ಜನಕ, ಈ ಸತ್ಯಲೋಕದ ವಾತಾವರಣ, ಇಲ್ಲಿ ಬೇರೆ ಯಾವ ಸಂಪತ್ತು ನಮಗೆ ಅಗತ್ಯ ಇಲ್ಲ, ಇಲ್ಲಿನ ವಾತಾವರಣವೇ ಅಂತ ಸುಖವನ್ನು ಕೊಡ್ತದೆ. ಸಿದ್ಧವಾಗುವುದೇ ಇಲ್ಲಿ. ಅಂತದ್ರಲ್ಲಿ ಬೇರೆಯವರು ಇಲ್ಲಿಗೆ ಪೂರೈಕೆ ಮಾಡುವುದಂತದ್ದು, ಇಲ್ಲಿಂದಲೇ ಉಳಿದವರಿಗೆ ಹೋಗುವುದು. ಹೌದು. ಅಂತದ್ರಲ್ಲಿ ತಾವು ಒದಗಿಸಿದ ಎಲ್ಲವೂ ಒಂದರ್ಥದಲ್ಲಿ ಸಾಕು ಅಲ್ಲ, ಬೇಕು ಅಲ್ಲ, ಸಾಕೆನಿಸುವಷ್ಟು ನನಗೆ ಪೂರೈಕೆ ಆಗಿದೆ. ಹಾಗಾಗಿ ಆ ರೀತಿಯ ಕೊರತೆಗಳಿಂದಾಗಿ ಮನಸ್ಸಿನಲ್ಲಿ ಬೇಸರ ತುಂಬಿದ್ದಲ್ವಾ. ನನ್ನನ್ನು ಕ್ರತುಮುಖದಿಂದ ತಾವು ಪಡೆದವರು. ಆ ದೃಷ್ಟಿಯಿಂದ ನನ್ನ ಜನ್ಮಕ್ಕೆ ಕಾರಣರಾದ ನೀವು ಜನಕ ಸ್ಥಾನದಲ್ಲಿ ಇರುವವರು. ಅಂತಹ ಜನಕ ವಿಶಿಷ್ಟವಾದ ಕಾರಣದಿಂದ, ವಿಶಿಷ್ಟವಾದ ರೀತಿಯಲ್ಲಿ ನನ್ನನ್ನು ಸೃಷ್ಟಿಸಿದ್ರಿಂದ ತಮ್ಮದಾದ ಒಂದು ಉದ್ದೇಶವೂ ಘನವಾದದ್ದೇ ಇರಬೇಕು. ಉಂಟಪ್ಪ ನನ್ನ ಕುರಿತಾಗಿ. ಯಾಕೆಂದ್ರೆ ನಿರಂತರತೆ ಅಥವಾ ನೀರಸತೆ ಬೇರೇನನ್ನು ಬ್ರಹ್ಮ ಮಾಡುವುದಿಲ್ಲ. ಕೇವಲ ಮಹಾಮಾತೆ ಕೊಟ್ಟಂತ ಆಣತಿಯನ್ನು ಅನುಷ್ಠಾನಗೊಳಿಸುವ ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಸೃಷ್ಟಿಸ್ತಾ ಹೋಗ್ತಾನೆ. ವೈವಿಧ್ಯತೆ ಇಲ್ಲ ಅಂತ ಹೇಳುವ ಕಾರಣಕ್ಕೆ ಸೃಜನಶೀಲತೆಗೆ ನಾನು ಸಾಕ್ಷಿ ಅಂತ ಪ್ರದರ್ಶನ ಮಾಡುವುದಕ್ಕೆ ನಿನ್ನ ಸೃಷ್ಟಿ. ಆದ್ರೆ ತಾವು ಒದಗಿಸಿದ ಎಲ್ಲವುಗಳಿಂದ, ಅದು ಸಖಿಯರಿರಬಹುದು, ಆಭರಣಗಳಿರಬಹುದು, ಅಥವಾ ಇನ್ನಿತರ ಕೊಡುಗೆಗಳಿರಬಹುದು, ಇದರಿಂದ ಮನಸ್ಸು ತುಂಬಿ ಹೋದ ಬಳಿಕ ಚೆಲ್ಲಬೇಕೋ ಬೇಡವಾ? ಚೆಲ್ಲಬೇಕು. ಪಾತ್ರೆ ತುಂಬಿದ ಬಳಿಕ ಮತ್ತೆ ಚೆಲ್ಲುವುದೇ ಅಲ್ವಾ? ಚೆಲ್ಲುವುದಕ್ಕೆ ಬೇಕಾದಂತಹ ಕಾಲುವೆ ಹರಿಯುವುದಕ್ಕೆ ಬೇಕಾದ ದ್ವಾರ ಇದ್ರೆ ಚೆಲ್ಲುವುದೇ. ಆದ್ರೆ ನನ್ನ ಪರಿಸ್ಥಿತಿ ಇಲ್ಲದಿದ್ರೆ ಹೊರಗಿನಿಂದ ತಕೊಳ್ಳುವುದಿಲ್ಲ. ಹೌದು. ಈಗ ಹೊರಗಿನಿಂದ ನಾವು ಕೊಡುವಾಗ ಚೆಲ್ಲಿ ಹೋದರೆ ಕೊಡ್ತಾ ಹೋಗ್ತದೆ. ಒಂದು ವೇಳೆ ಚೆಲ್ಲುವುದಕ್ಕೂ ದಾರಿ ಇಲ್ಲ ಅಂದ್ರೆ ಕೊಡುವುದೇ ನಿಲ್ತದೆ. ಈ ಎಲ್ಲ ಕೊಡುಗೆಗಳು ಒಂದು ವಯಸ್ಸಿನವರೆಗೆ ಬಹಳಷ್ಟು ಸ್ವೀಕರಿಸುವುದಕ್ಕೆ ಯೋಗ್ಯವೇ ಆಗಿತ್ತು, ಪ್ರಾಥಮಿಕ. ಆದರೆ ವಯಸ್ಸು ಬೆಳೆದಾಗ, ಯೌವನ ನನಗೆ ಒಲಿದು ಬಂದಾಗ, ಆ ಕ್ಷಣದಲ್ಲಿ ಪಡೆದದ್ದನ್ನೇ ಎಷ್ಟು ಅಂತ ಪಡೆಯುವುದು, ಅನುಭವಿಸಿದ್ದನ್ನೇ ಎಷ್ಟು ಅಂತ ಅನುಭವಿಸುವುದು. ಒಂದು ನಾವೀನ್ಯತೆ ಬೇಡ? ಈಗ ನೀನು ಉದ್ದ ಆಗಿದ್ದಿ, ಅಡ್ಡಕ್ಕೂ ಬೆಳೆದಿದ್ದಿ ಅಲ್ವಾ? ದೇಹದ ವಿನ್ಯಾಸ ಬದಲಾಗಿದೆ ಅಲ್ವಾ? ಆದ್ರಿಂದ ಯೌವನಕ್ಕೆ ಬಂದಿದ್ದೀನಿ. ಮಾತ್ರ ಅಲ್ಲ, ಒಳಗಿನ ಮೆದುಳು ಬೆಳೆದಿರಲೇಬೇಕಲ್ಲ. ಬೆಳೆಯಲೇಬೇಕಲ್ಲ. ಹಾಗಾಗಿ ಆಲೋಚಿಸಿದಾಗ ಇದೆಲ್ಲ ಅನುಭವಿಸಿದ್ದು ಸಾಕಾಗಿ ಹೋಯಿತು ಅಂತ ತೋರಿತು. ಸತ್ಯಲೋಕದಲ್ಲಿ ಬ್ರಹ್ಮನ ಹತ್ತಿರ ನಿನಗೆ ನೀರಸತೆ ಕಾಡಿತು. ಯಾಕಂದ್ರೆ ಒಂದು ರೀತಿಯ ಏಕತಾನತೆಯ ಅನುಭವ. ಮಾಡಿದ್ದೇ ಮಾಡುವುದು, ನೋಡಿದ್ದೇ ನೋಡುವುದು. ಹಾಗಾಗಿ ನಾನು ಮಾಡುವುದಕ್ಕೇನೂ ಇಲ್ಲ, ವೈವಿಧ್ಯತೆಯೂ ಇಲ್ಲ, ವೈದೃಶ್ಯತೆಗಳೂ ಇಲ್ಲ. ರೂಢಿಯಲ್ಲಿ ಹೇಳುವುದುಂಟಲ್ಲ, ಕೈಗೊಂದು ಕಾಲಿಗೊಂದು ಆಳು ಅಂತ. ಆ ಎಲ್ಲ ವ್ಯವಸ್ಥೆ ತಮ್ಮಿಂದ ದೊರಕಿದೆ. ಒಂದರ್ಥದಲ್ಲಿ ನಿನಗೆ ದುಡಿಮೆ ಇಲ್ಲ. ಹಾಗಿರುವಾಗ ನನಗೆ ಮಾಡುವುದಕ್ಕೇನುಂಟು? ಹೀಗೆ ಆಲೋಚಿಸಿದಾಗ ನನಗೆ ಕಂಡದ್ದು, ಹೇಗೆ ಏನಾದರೂ ಒಂದು ಉದ್ಯೋಗ ಬೇಕು. ನೋಡ ಹೇಳಂತೆ, ಜನಿಸಿದರಿಂಗೆ ಉದ್ಯೋಗ ಭೂಷಣವೋ, ಉದ್ಯೋಗ ಭೂಷಣವೋ. ಆ
ಜನಿಸಿದರಿಂಗೆ ಉದ್ಯೋಗ ಭೂಷಣವು ಎನ್ನುವ ವಚನವದು ಲೋಕ ಸಮ್ಮತವು ಎನ್ನುವ ವಚನವದು ಲೋಕ ಸಮ್ಮತವೋ ಘನವಾದ ಕಾರ್ಯವ ಏನಾದರಿತ್ತು ಘನವಾದ ಕಾರ್ಯವ ಏನಾದರಿತ್ತು ತನುಜೆಯ ಸಲಹೆನೆ ಬಂದೆ ನಿಂತು ಜನಿಸಿದರಿಂಗೆ ಉದ್ಯೋಗ ಭೂಷಣವೋ ಲಾಲಿಪುದೆಲೆ ತಾತ ಪೇಳುವ ಮಾತ ತಾತ ಜನಕ ಹೇಳಮ್ಮ. ಕೆಲವರೇನೋ ಭಾವಿಸಬಹುದು ಹೇಗೆ? ಮಾಡುವುದಕ್ಕೇನೂ ಕೆಲಸ ಇಲ್ಲದೆ ಇದ್ದಾಗ ಅದುವೇ ವಿರಾಮ ಅಂತ. ಆದ್ರೆ ನನಗೆ ತೋರ್ತದೆ ಅದು ಸೋಮಾರಿಗಳ ವಾದ. ಲೌಕಿಕವಾಗಿ ಕೆಲವೊಮ್ಮೆ ಹಾಗೆ ಪ್ರಶ್ನೆ ಬರ್ತದೆ, ಏನೂ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಹೌದು, ಅವನಿಗೇನು ಕೆಲಸ, ಏನು ಮಾಡದೇ ಇರುವುದೇ ಕೆಲಸ. ಆದ್ರೆ ನನಗೆ ತೋರ್ತದೆ ಮಾಡುವುದಕ್ಕೇನಾದ್ರೂ ಒಂದು ಕೆಲಸ ಬೇಕು. ಜನಿಸಿದರಿಂಗೆ ಉದ್ಯೋಗವೇ ಭೂಷಣ. ಮಾತು ಹೌದದು. ಮಾತ್ರ ಅಲ್ಲ, ಹಾಗಿದ್ರೆ ವಿರಾಮ ಯಾವಾಗ? ಹೊಸ ಹೊಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದು, ತೊಡಗಿಸಿಕೊಂಡ ಕಾರ್ಯದಲ್ಲಿ ಉತ್ಸಾಹವನ್ನು ಅನುಭವಿಸುವುದು, ಅದರಲ್ಲಿ ಪ್ರೀತಿಯನ್ನು ತೋರುವುದು, ಚೆನ್ನಾಗಿದೆ, ಅದುವೇ ಬದುಕಿಗೆ ವಿರಾಮ ಅಂತ ನಾನು ಭಾವಿಸುವವಳು. ಹಾಗಾಗಿ ಜನಿಸಿದವರಿಗೆ ಉದ್ಯೋಗ ಹೇಗೆ ಭೂಷಣವೋ ನಾನು ಅದಕ್ಕೆ ಹೊರತಲ್ವಲ್ಲ. ಭೂಲೋಕದಲ್ಲಿ ಉದ್ಯೋಗಂ ಪುರುಷ ಲಕ್ಷಣ ಅಂತ ನನಗೆ ತೋರ್ತದೆ ಇದು ಲೋಕದ ಎಲ್ಲರೂ ಒಪ್ಪಬೇಕಾದ ವಿಚಾರ. ಹಾಗಿದ್ರೆ ವಿರಾಮ ಯಾವುದು? ಉದ್ಯೋಗವನ್ನು ಆಗಾಗ ಆಗಾಗ ಬದಲಾಯಿಸಿಕೊಳ್ಳುವುದು, ಹೊಸದಾಗಿ ಸ್ವೀಕರಿಸಿದ ಉದ್ಯೋಗದಲ್ಲಿ ಆಸಕ್ತಿ ವಹಿಸುವುದು. ನೀನು ಹೇಳುವುದು ಸ್ಥಾವರವಾಗಕೂಡದು, ಜಂಗಮವಾಗಬೇಕು ಅಲ್ವಾ? ನಾವು ಕೊಟ್ಟ ನೀತಿಯೂ ಅದೇ, ಕ್ರಿಯಾಶೀಲವಾಗಿಯೇ ಇರಬೇಕು. ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ನಾವು ಕ್ರಿಯಾಶೀಲರಾಗಿಯೇ ಇರಬೇಕು ಯಾವಾಗ. ವ್ಯಸನಿಗಳೇ ಆಗುವುದು. ಆದ್ರೆ ಜನಕ, ನನ್ನ ಪರಿಸ್ಥಿತಿ ಏನಾಗಿದೆ? ಏನಾಯ್ತಮ್ಮ? ಅದೆಷ್ಟೋ ಮಂದಿ ಸಖಿಯರನ್ನು ನನ್ನ ಕಾರ್ಯವನ್ನು ನೋಡಿಕೊಳ್ಳುವುದಕ್ಕಾಗಿ, ನನ್ನ ಬೇಕು ಬೇಡಗಳನ್ನು ಪೂರೈಸುವುದಕ್ಕಾಗಿ ತಾವು ನಿಯೋಜಿಸಿದವರು. ಸತ್ಯ. ನನಗೆ ಬೇಸರ ಬಂದದ್ದೇನು ಗೊತ್ತ? ಕೈಯಿಂದ ಒಂದು ಮಣಿ ಬಿದ್ದರೂ ಅದನ್ನು ಹೆಕ್ಕುವುದಕ್ಕೂ ನನಗೆ ಅವಕಾಶ ಕೊಡುವುದಿಲ್ಲ ಅವರು. ಯಾಕೆ? ಬಹುಶಃ ತಮಗೆ ಒದಗಿಸಿದ ಉದ್ಯೋಗದಲ್ಲಿ ಲೋಪ ಆಯಿತು ಅಂತ ನೀವು ತಿಳಿತೀರೋ ಅನ್ನೋ ಭಯ ಅವರಿಗೆ. ಮೈ ಇಡೀ ಕಣ್ಣಾಗಿ, ಮೈ ಇಡೀ ಮನಸ್ಸಾಗಿ ನೀವು ಪರಿಭಾವಿಸತಕ್ಕದ್ದು ಕಪಿಡದ ನಿಮ್ಮ ಆಜ್ಞೆ. ಅದಕ್ಕೆ ಎಲ್ಲಿಯಾದ್ರೂ ಲೋಪವಾದೀತು ಅನ್ನುವ ಕಾರಣಕ್ಕೆ ನನ್ನನ್ನು ಯಾವ ಕೆಲಸ ಮಾಡುವುದಕ್ಕೂ ಅವರು ಬಿಡುವುದಿಲ್ಲ. ನಾನು ಕೊಟ್ಟ ಆಜ್ಞೆಯಿಂದ ನಿನ್ನನ್ನು ಸೇವಿಸುವಲ್ಲೂ ಕೃತಕತೆ. ಹೌದು, ಸ್ವಾಭಾವಿಕವಾದದ್ದಲ್ಲ. ನನ್ನ ಆಜ್ಞೆಯ ಹೆದರಿಕೆಯಿಂದ ಸೇವಿಸುವುದು, ನಿನ್ನನ್ನು ಏನು ಮಾಡುವುದಕ್ಕೆ ಬಿಡದೆ ವಿಶೇಷವಾಗಿ ಶುಶ್ರೂಷೆ ಮಾಡುವುದು. ನಿನಗೂ ಶಿಕ್ಷೆ, ಅವರಿಗೂ ಶಿಕ್ಷೆ. ಹಾಗಾಗಿ ನಾನು ಜಡ್ಡುಗಟ್ಟಿ ಹೋಗಿದ್ದೇನೆ. ಹೀಗೆ ನನಗೆ ತೋರ್ತದೆ ಇದು ಹೀಗೆ ಮುಂದುವರೆದ್ರೆ ಬಹುಶಃ ಬದುಕೆ ಬೇಡ ಅಂತ ಅನ್ನಿಸ್ತದ ಅಂತ. ಈಗ ಒಬ್ಬಾತನಿಗೆ ಒಬ್ಬಾಕೆಗೆ ಭೂಮಿಯ ಮೇಲೆ ನೋವು ಬಂದ್ರೆ ನೋವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಸ್ವಂತ ಪರಿಹಾರ ಇರ್ತದೆ. ಆಗದೆ ಹೋದರಲ್ವ ಅನ್ಯರನ್ನು ಕಾಣುವುದು. ಹಾಗಾಗಿ ಈಗ ನೀನು ಅನುಭವಿಸುವ ನೋವಿಗೆ ನಿನ್ನೊಳಗೆ ಏನಾದರೂ ಉತ್ತರ ಉಂಟೋ? ನನಗಂತೂ ತೊಳೆಯುವುದಿಲ್ಲ ಅದು. ಜನಕ, ಏನಮ್ಮ? ನನಗೆ ಕಾಣಿಸುವುದು ಇಷ್ಟೇ. ಎಷ್ಟೇ? ನನಗೆ ಏನಾದರೂ ಒಂದು ಉದ್ಯೋಗವನ್ನು ಒದಗಿಸಿಕೊಟ್ರೆ ಅದನ್ನು ನಾನು ಉತ್ಸಾಹದಿಂದ ನಡೆಸಿಕೊಂಡು ಹೋದರೆ ಬಹುಶಃ ಕ್ರಿಯಾಶೀಲಳಾಗಿ ಬದುಕುವುದಕ್ಕೆ ಸಾಧ್ಯ. ಆ ಮೂಲಕ ಈ ಬದುಕಿನಲ್ಲಿ ಒಂದಿಷ್ಟು ಆಸ್ತೆ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ. ಹೀಗೆ ನನ್ನ ಮನಸ್ಸು ಆಲೋಚಿಸಿದೆ. ಹಾಗಾಗಿ ನಿಮ್ಮ ಬಳಿಗೆ ನಾನು ಬಂದದ್ದು. ಪಾದಗಳ ಮೇಲೆ ಎರಗಿ ನಾನು ಕೇಳಿಕೊಳ್ಳುವುದು ಇಷ್ಟೇ, ಜಡಗಟ್ಟುವುದಕ್ಕಿರುವ ಈ ದೇಹಕ್ಕೆ ಒಂದು ಕ್ರಿಯಾಶೀಲತೆಯನ್ನು ಒದಗಿಸ್ಲಿಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಆಗುವುದಿದ್ರೆ ಅದು ಜನಕನ ಬಳಿ ಮುದ್ದು ಮಗಳೇ ಸರ್ವ ವಿದ್ಯಾಧೀಶ್ವರಿಯದು, ಸರ್ವ ವಿದ್ಯಾಧೀಶ್ವರಿ, ಸರ್ವ ವಿದ್ಯಾಧೀಶ್ವರಿ ಎಂದು ಹೊತ್ತಿಪೆ ಪಟ್ಟವ ನಿನಗೆ, ಪಟ್ಟವ ನಿನಗೆ ಹೊತ್ತವಾಗಿಯೇ ನೀ ಪ್ರಸಿದ್ಧಿಯನ್ನು ಪಡೆಯುವ ವಿದ್ಯೆಯನಿತ್ತು ಜಗತ್ತಿಗೆ, ವಿದ್ಯೆಯನಿತ್ತು ಜಗತ್ತಿಗೆ ಮಗಳೇ
ಮೊದ್ದು ಮಗಳಲ್ಲ ನೀನು, ಹ. ಮುದ್ದು ಮಗಳು. ಹಾ ಏನೂ ಯೋಚಿಸದೆ ಯಾವ ಕೆಲಸವನ್ನು ಮಾಡದ ನಿಷ್ಕ್ರಿಯತೆ ಬಾಧಿಸಿದುದರದ ಪ್ರಮೇಯದಿಂದ ತಾಟಸ್ಥ್ಯವನ್ನು ಹೊಂದಿ ಹೌದು. ಲವಲವಿಕೆಯನ್ನೇ ಕಳಕೊಂಡ ಮೊದ್ದು ಮಗಳಲ್ಲ ನೀನು, ಮುದ್ದು ಮಗಳು. ಮುದ್ದು ಮಗಳು ಅಂತ ಹೇಳಿದ್ರೆ ಎಂತಹ ತೀಕ್ಷ್ಣವಾದ ಪ್ರತಿಕ್ರಿಯೆ, ಎಂತಹ ಪ್ರಚೋದನಕಾರಿಯಾದಂಥ ಪ್ರತಿಸ್ಪಂದನ, ವಿವೇಕ ಮಲಗಿದಾಗ ತಟ್ಟಿ ಎಬ್ಬಿಸಬಹುದಾದಂಥ ಕೌತುಕದ ಪ್ರಶ್ನೆಗಳು, ಇದೆಲ್ಲವನ್ನು ಇಟ್ಟುಕೊಂಡು ಬಂದ ನೀನು ಮುದ್ದು ಮಗಳೇ. ಅಯ್ಯೋ, ಇದಕ್ಕೆಲ್ಲ ಕ್ಷಣಗಣನೆ ಮಾಡ್ತಾ ಇರು. ದಾರಿ ಉಂಟಾ? ಈ ಕಾಲದಲ್ಲಿ ಭೂಲೋಕದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರುವುದು ವಿದ್ಯಾ. ನನ್ನ ಸೃಷ್ಟಿಗಳಲ್ಲಿ ಅವಿದ್ಯಾ ಇತ್ಯಾದಿಗಳನ್ನು ನೀನು ಬಲ್ಲೆಯಷ್ಟೇ. ಅದನ್ನೆಲ್ಲ ಈಗ ಸತ್ಯಲೋಕಕ್ಕೆ ಈ ಪ್ರಸಂಗಕ್ಕೆ ತಂದ್ರೆ ಪ್ರಸಂಗ ದೊಡ್ಡದಾಗ್ತದೆ. ಅದೆಲ್ಲ ಗಂಭೀರ ವಿಚಾರಗಳು. ಅವಿದ್ಯಾ ಪಂಚಕಗಳು ಇತ್ಯಾದಿ ಎಲ್ಲ ಉಂಟು. ಹಾಗಾದ್ರೆ ಆ ಅವಿದ್ಯಾ ಬೇರೆ, ವಿದ್ಯಾ ಯಾರಿಗೆ ಈ ಲೌಕಿಕವಾದಂತಹ ಮಣ್ಣಿನ ಮೇಲೆ ವಿನಯವನ್ನು ಕಲಿಸಿಕೊಡ್ತದೋ, ಯಾರ ಮೂಲಕವಾಗಿ ವಿದ್ಯಾ ಎನ್ನುವುದು ವಾಹಿನಿಯಾಗಿ ಕಳವು ಮಾಡಲಾಗದೆ, ಚೌರ್ಯ ಮಾಡಲಾಗದೆ ಅವಿನಾಶಿಯಾಗಿ ಮುಂದುವರಿಯುತ್ತದೋ, ಯಾವುದನ್ನು ಕದ್ದರೂ ವಶ ಮಾಡಿದರೂ ಗುಟ್ಟಿನಲ್ಲಿ ನಮ್ಮ ಕಡೆಗೆ ವಶ ಮಾಡಿಕೊಂಡರೂ ಯಾವುದನ್ನು ಕದಿಯಲಾಗುವುದಿಲ್ಲವೋ ಅಂತಹ ಪರಮ ಜ್ಞಾನಕ್ಕೆ ಅಧಿಷ್ಠಾತೃ ಎನಿಸಿಕೊಂಡ ವಿದ್ಯಾ. ಆ ವಿದ್ಯಾ ಅಧಿದೇವತೆಯ ಪಟ್ಟವನ್ನು ಅಲಂಕರಿಸುವುದಕ್ಕೆ ಈ ಕ್ಷಣದಿಂದ ಸಿದ್ಧಳಾಗು. ಯಾರು? ನಿನ್ನನ್ನು ನಾನು ವಿದ್ಯಾ ದೇವತೆಯನ್ನಾಗಿ, ವಿದ್ಯಾ ವಾರಿಧಿ ಎನ್ನುವುದನ್ನು ನಿಯಂತ್ರಿಸುವ ಮಹಾನ್ ಶಕ್ತಿಶಾಲಿನಿಯಾಗಿ ಈ ಕಾಲದಲ್ಲಿ ನಿರೂಪಿಸುವವನಿದ್ದೇನೆ. ಕ್ಷರ ಅಂದ್ರೆ ನಾಶ ಉಳ್ಳದ್ದು, ಅಕ್ಷರ ಅಂದ್ರೆ ಅವಿನಾಶಿ. ನೀನು ಅಕ್ಷರ ದೇವತೆ. ಇವತ್ತಿನಿಂದ ನೀನು ಈ ಕಾಲದಿಂದ ಶಾರದಾ ಎನ್ನುವ ಕಾರಣದಿಂದ ಪ್ರಪಂಚದಲ್ಲಿ ಪೂಜೆಗೊಳ್ಳುತ್ತಿ. ಶಾರದಾ ಪೂಜಾ, ಶಾರದಾ ಪೂಜನ ಎನ್ನುವ ಮಹಾ ಪ್ರಕ್ರಿಯೆಯಲ್ಲೂ ನೀನು ಪ್ರಧಾನ ಪಾತ್ರ ವಹಿಸಲಿರುವಿ ಲೌಕಿಕವಾಗಿ. ಆ ಕಾರಣದಿಂದ ವಿದ್ಯೆಗೆ ನಿನ್ನನ್ನು ನಾನು ಅಧಿದೇವತೆಯನ್ನಾಗಿ ಪ್ರತಿಷ್ಠಾಪಿಸ್ತೇನೆ ಮಗಳೇ. ಜನಕ, ಆದರೆ ಮಣ್ಣನ್ನು ಬಯಸಿ ಬಂದವಳಿಗೆ ಹೊನ್ನೇ ಸಿಕ್ಕಿದ ಹಾಗಾಯ್ತು. ಅದೇ ಸಿಗಬೇಕಾದ ಒಂದು ಉದ್ಯೋಗ ಬೇಕು ಅನ್ನುವ ನಿರೀಕ್ಷೆಯಲ್ಲಿ ನಾನು ಬಂದ್ರೆ ನನ್ನ ನಿರೀಕ್ಷೆಗೂ ಮಿಗಿಲಾಗಿ ಏನು ವಿದ್ಯಾದಿ ದೇವತೆಯ ಪಟ್ಟ. ಏನು ನಾನು ನೀನು ಇಬ್ಬರೇ ಮಾಡುವುದಲ್ಲ, ಮತ್ತೆ ಅದಕ್ಕೆ ಯಾರನ್ನೆಲ್ಲ ಕರೀತೇನೆ ಗೊತ್ತುಂಟ? ಸಮಾರಂಭವೂ ಉಂಟಾ? ಹಿಂದೂ ಮುಂದು ಮಾಡಿಕೊಳ್ಳುವ ಸ್ವಾತಂತ್ರ್ಯ ನಮಗುಂಟು. ಬೇಕಿದ್ರೆ ಮುಂದಿನದನ್ನು ಬಿಡುವ, ಇದನ್ನು ಮಾತ್ರ ಬಳಸುವ. ಮೊದಲು ನಿರ್ಧಾರ ಮಾಡುವುದು ಮುಂದಿನದ್ದು ಬೇಕು, ಇದು ಬೇಡ ಅಂತ. ಹಾಗಲ್ಲ, ಸಣ್ಣ ಹೊಂದಾಣಿಕೆ ಮಾಡುವ. ಇದನ್ನೇ ಬಳಸಿ ಮುಂದಿನದನ್ನು ಬಿಟ್ಟರೆ ಆಯ್ತಲ್ಲ. ಇದರ ಒಗಟಾಗಿ ಮಾತಾಡ್ತೇನೆ ಅಂತ ತಿಳಿಬೇಡ. ಶಾರದಾ ವಿದ್ಯಾವಾರಿಧಿ, ವಿದ್ಯಾದೇವತೆ ಶಾರದಾ. ಹಿಂದೂ ಮುಂದಾಗುವುದಕ್ಕೆ ವ್ಯತ್ಯಾಸ ಉಂಟು. ಶಾರದ ವಿದ್ಯಾವಾರಿಧಿ
ಬ್ರಹ್ಮನ ಅನುಪಮವಾದಂಥ ಜ್ಞಾನದ ಕೊಡುಗೆಗೆ ಮೈ ಒಡ್ಡುವ ಮನಸ್ಸೊಡ್ಡುವ ಭಾಗ್ಯಶಾಲಿನಿ ನೀನು ವಿದ್ಯಾವಾರಿದಿಯಲ್ಲ ಅಂತ ಯಾರು ಹೇಳುವುದು. ಹಾಗೆಂದು ವಿದ್ಯೆಗೆ ಅಧಿದೇವತೆ ಬ್ರಹ್ಮನ ಕೃತುಮುಖದಿಂದ ಪಡೆಯಲ್ಪಟ್ಟ ಸಂಪನ್ನೆಯಾದಂಥ ನಾರೀಮಣಿ. ಇದು ಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ಉಕ್ತಿಯಾಗಲಿ, ಹಿಂದು ಮುಂದೆ ನೋಡ್ಲಿಕ್ಕಿಲ್ಲ. ಇನ್ನೇನು ಬರುವ ವಾರ ನಮ್ಮಲ್ಲೆಲ್ಲ ವಾರದ ಲೆಕ್ಕ ಉಂಟು. ನಮ್ಮಲ್ಲಿ ಅನಿಮೇಷ ಜರುಗಿ ಹೋದ್ರೆ ಭೂಮಿಯಲ್ಲಿ ಯುಗವೇ ಕಳೆದು ಹೋದಿತ್ತು ಅಲ್ವೋ? ಯಾಕೆಂದ್ರೆ ಕೃತ ತ್ರೇತ ದ್ವಾಪರ ಕಲಿಗಳೆಂಬ ಯುಗಗಳು 1000 ಸಲ ಮಳುಕರಿಸಿದಾಗ ನನ್ನ ಒಂದು ದಿನ ಭೂಮಿಯ ಮೇಲೆ 30 ಆದರೆ 1 ತಿಂಗಳು, ಆ 1 ತಿಂಗಳು 12 ಆದರೆ 1 ವರ್ಷ, 100 ವರ್ಷ ಒಂದು ಮನ್ವಂತರದ ಲೆಕ್ಕ. ಎಷ್ಟು ಇರಬಹುದು ಲೆಕ್ಕ ಹಾಕು. ಹಾಗಾಗಿ ಇಲ್ಲಿ ನಾಳೆ ಅಂದ್ರೆ ಈ ಕ್ಷಣ ಅಂತ ಅರ್ಥ. ನಮಗೆ ಸಣ್ಣದು, ಅಲ್ಲಿಗೆ ಬಹಳ ದೊಡ್ಡ. ಭೂಲೋಕದಿಂದ ಸಂಭಾವಿತರನ್ನು ಕರೆಸ್ತೇನೆ. ನರ, ಸುರ, ಕಿನ್ನರ, ಕಿಂಪುರುಷ, ಉರಗ, ಸಿದ್ಧ, ಸಾಧ್ಯ, ಗುಹ್ಯ, ಗರುಡ, ಗಂಧರ್ವ, ವಿದ್ಯಾಧರ, ಕಚರ, ವೈಮಾನಿಕ ಎಲ್ಲಾ ವರ್ಗದವರಿಗೂ ಈಗಿಂದ ಈಗಲೇ ಮನೋವೇಗದಿಂದ ಒಕ್ಕಣಿಕೆ ಭರಿತವಾದ ಬ್ರಹ್ಮನಾಸ್ತು ಮುದ್ರೆ ಇರುವಂತಹ ಆಹ್ವಾನದ ಓಲೆ ಹೋಗಿದೆ. ಅವರೆಲ್ಲ ನಾಳೆ ಬರ್ತಾರೆ. ತಳಿರು ತೋರಣಗಳಿಂದ ಅಲಂಕೃತವಾದಂತಹ ವಿಶೇಷವಾದ ಸಭಾ ಮಂಟಪದಲ್ಲಿ ಸರ್ವರು ವಿಶೇಷವಾದ ಆಶೀರ್ವಚನ ಹಾರ್ದವಾದಂತಹ ಹಾರೈಕೆಯನ್ನು ಮಾಡುವ ಸನ್ಮುಖದ ವಿಶಿಷ್ಟವಾದಂತಹ ಮಂಗಲಮಯವಾದಂಥ ಲಗ್ನದಲ್ಲಿ ನೀನು ವಿದ್ಯಾದಿ ದೇವತೆಯಾಗುತ್ತಿ. ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಅಂತ ಇದರಲ್ಲಿ ಅರ್ಥ ಆಯ್ತು. ಇದಕ್ಕಿಂತಲೂ ಯಾಕಂದ್ರೆ ಉದ್ಯೋಗವನ್ನು ಒದಗಿಸಿಕೊಡುವುದು ಮಾತ್ರ ಅಲ್ಲ, ಆ ಒದಗಿಸಿಕೊಡುವಂಥದ್ದನ್ನು ಒಂದು ದೊಡ್ಡ ಸಂಭ್ರಮದ ಆಚರಣೆ ಮಾಡಬೇಕು ಅಂತ ಹೊರಟವರು. ವಿದ್ಯೆ ಮುಂದುವರಿಯಬೇಕು, ನೀನು ವಿದ್ಯೆಯನ್ನು ಕೊಡಬೇಕು, ಬೇಕಾದವರಿಗೆ ಬೇಕಾದಷ್ಟನ್ನು, ಬೇಡದವರಿಗೆ ಅನುಕೂಲವಾಗುವಷ್ಟನ್ನು ಕೊಡಬೇಕು. ಹಾಗಿದ್ರೆ ಈ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳುವುದಲ್ಲ. ಮತ್ತೆ ಇಬ್ಬರನ್ನು ಮಾತ್ರ ಕರೀಲಿಕ್ಕಿಲ್ಲ. ಗುಟ್ಟಿನಲ್ಲಿ ಹೇಳ್ತೇನೆ, ಹತ್ತಿರ ಬಾ. ಒಂದು ನಮ್ಮ ಕಾಮ ಇದ್ದಾನಲ್ಲ, ಕಾಮ ಮನ್ಮಥ, ಅವನನ್ನು ಕರೀಲಿಕ್ಕಿಲ್ಲ. ಯಾಕೋ? ಅವ ಹೋಗಿ ಏನಾದರೂ ಬಾಣ ಬಿಟ್ರೆ ಬೇರೆ ಆದದ್ದು ಒಂದಾಗುತ್ತದೆ. ನಿನ್ನ ನಡುವೆ ಬಾಣ ಏನಾದರೂ ಪ್ರಯೋಗ ನಮ್ಮ ಬಗ್ಗೆ ಪ್ರಯೋಗ ಮಾಡುವುದಿಲ್ಲ ಬಿಡು. ನನಗೆ ಸಂಬಂಧದಲ್ಲಿ ನನ್ನ ನಂತರ ಹುಟ್ಟಿದವ ಅವ ಏನಾದರೂ ಸಂಬಂಧಿ ಅಂತ ಹೇಳುವ ಕಾಳಜಿಯಿಂದ ಬಂದ್ರೆ ಇಲ್ಲದ ಉಪದ್ವ್ಯಾಪಗಳನ್ನು ಈಗ ನೀವು ಗುಟ್ಟಿನಲ್ಲಿ ಹೇಳಿದ್ದು ಮನ್ಮಥ ಬೇಡ ಅಂತ. ಮನುಮಥ ಬೇಡ, ಮನಸ್ಸನ್ನು ಮತಿಸುವ ಅವ ಒಬ್ಬ ಬೇಡ, ಚಿತ್ತವನ್ನು ಚಾಂಚಲ್ಯಕ್ಕೆ ಒಳಪಡಿಸುವ ಬೇಡ, ಮತ್ತೊಬ್ಬ ಮತ್ತೆ ಲಯ ಕರ್ತೃ ಎನಿಸಿಕೊಂಡ ಈಶ್ವರ. ಕಾಮುಕ. ಕಾಮುಕ ಅಂತ ಹೇಳಿದ್ರೆ ಸಣ್ಣ ಅರ್ಥದಲ್ಲಿ ಹೇಳಿದ್ದಲ್ಲ, ಕಾಮುಕ. ಕೆಲವೊಮ್ಮೆ ಪ್ರಶ್ನೆ ಮಾಡಬೇಕಾದ ಮುಖ. ಹೌದೇ? ಯಾವಾಗ ಸಿಟ್ಟು ಬರ್ತದೆ, ಯಾವಾಗ ಲಯ ಮಾಡ್ತಾನೆ, ಯಾವಾಗ ಪ್ರಳಯ ಕಾಲದ ರುದ್ರನಾಗುತ್ತಾನೆ, ಕಾಮುಕ, ನನಗೊಂದು ಮುಖ ಬೇಕು ಅಂತ ಕೇಳುವವ ಅಂತವನು ಕೂಡ ಇದಕ್ಕೆ ಇಬ್ಬರು ಬೇಡ. ಇಬ್ಬರನ್ನು ಹೊರತುಪಡಿಸಿ ಆಹ್ವಾನ ಪತ್ರಿಕೆ ಸಿದ್ಧಳಾಗು ನೀನು. ಆದೀತಲ್ಲ? ಓಹೋ. ಮನದೊಳಗಿನಿತು ನುಡಿದ ಸೃಷ್ಟಿ ಸ್ಥಿತಿ ಲಯಗಳಿಗೆ 3 ಮೂರ್ತಿಗಳು ಆದಿಮಾಯೆಯಿಂದಲೇ ಸೃಷ್ಟಿಯಾದವರು. ಅದರಲ್ಲಿ ಸೃಷ್ಟಿಯ ಕಾರ್ಯ ಬ್ರಹ್ಮನಿಗೆ, ಲಯ ಕಾರ್ಯ ಪರಮೇಶ್ವರನಿಗೆ, ಪಾಲನ ಕಾರ್ಯ ನಮ್ಮಪ್ಪನಾದಂಥ ಲಕ್ಷ್ಮೀನಾರಾಯಣ ದೇವರಿಗೆ. ಲಕ್ಷ್ಮೀನಾರಾಯಣ ದೇವರ ಪುತ್ರ ನಾನು. ಮನುಮಥ, ಮದನ, ಕಾಮದೇವ ಇಂಥ ಎಲ್ಲ ಹೆಸರುಗಳಿಂದ ನನ್ನನ್ನು ಕರೆಯುತ್ತಾರೆ. ವಾಸಕ್ಕಾಗಿ ನನಗೆ ಪಟ್ಟಣವಿಲ್ವೇ? ಕುಸುಮಾಪುರ, ಹೌದಾ, ಕುಸುಮಾಲೋಚನ ಪ್ರತಿಯೊಂದಿಗೆ ಜೀವನವನ್ನು ಮಾಡುತ್ತಾ ಲೋಕದ ಜನರಲ್ಲಿ ನಾನು ಇಲ್ಲದೆ ಯಾವುದೇ ಆಗುವುದಿಲ್ಲ.
ಇದು ತ್ರೈಮೂರ್ತಿಗಳೇ ನನಗೆ ಕೊಟ್ಟಂತ ವರಪ್ರಸಾದ. ಪಂಚ ಸಹಾಯಕಗಳನ್ನು ನಾನು ಪಡೆದಿದ್ದೇನೆ. ನನ್ನ ಪಂಚಬಾಣಗಳು ಯಾರ ಮೇಲೆ ಪ್ರಯೋಗವಾಯಿತು ಅವರು ಒಂದು ರೀತಿ ಬದಲಾವಣೆ ಆಗ್ತಾ ಇದ್ದಾರೆ. ಆದ್ದರಿಂದ ನನ್ನನ್ನು ಮೀರುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗೆ ನಾನು ಹೇಳಿಕೊಂಡಿರುವುದು. ಅಂದರೆ ಸುಂದರ ಪುರುಷ ಅದು ನನ್ನನ್ನೇ ಹೇಳುವುದು. ನಿಮಗೂ ಗೊತ್ತಿಲ್ವಾ? ಲೋಕದಲ್ಲಿ ಎಲ್ಲ ಸೌಂದರ್ಯವನ್ನು ತುಂಬಿದಂಥ ನಮ್ಮಪ್ಪ ಲಕ್ಷ್ಮೀನಾರಾಯಣ. ಓ, ಯಾರನ್ನಾದರೂ ಲೋಕದಲ್ಲಿ ಕಂಡ್ರೆ ಲಕ್ಷ್ಮೀನಾರಾಯಣಾಗಿಯೋ ಉಮಾಮಹೇಶ್ವರನಾಗಿಯೋ ಬ್ರಹ್ಮದೇವನಾಗಿಯೋ ಇದ್ದಾರೋ ದೇವತೆಗಳಾಗಿಯೋ ಇದ್ದಾರೆ ಅಂತ ಹೇಳುವುದಿಲ್ಲ. ಓ, ರತಿಮನುಮತರಾಗಿಯೇ ಇದ್ದಾರೆ ಎನ್ನುವಂಥ ಒಂದು ಮಾತು ಲೋಕದಲ್ಲಿ ಬರುತ್ತಾ ಉಂಟು. ಆ ಹೆಮ್ಮೆ ನನಗೂ ಉಂಟು. ಆದ್ದರಿಂದ ಕುಸುಮಾವತಿ ಪಟ್ಟಣದಲ್ಲಿ ಇಂದು ಓಲಗವನ್ನು ಏರಿ ನನ್ನಷ್ಟಕ್ಕೆ ಆಲೋಚನೆ ಮಾಡುತ್ತಿರುವಾಗ ನನಗೆ ಮಾರುತ, ವಸಂತ, ಜಯಂತ ಎನ್ನುವಂತ ಮಿತ್ರರಿದ್ದಾರೆ. ಏನದು ನನ್ನ ಮಿತ್ರ ಮಾರುತ ಹೇಳಿದ್ದು? ಏನಾಶ್ಚರ್ಯ, ಏನಾಶ್ಚರ್ಯ! ನನಗೆ ಮನಸ್ಸಿನೊಳಗೆ ಇದು ಕುದಿಯುತ್ತಾ ಉಂಟು. ಎಲ್ಲರೂ ನನ್ನ ಮಿತ್ರರೆಲ್ಲರೂ ನೋಡಿ ಏನಾಯಿತು ಮನುಮತನಿಗೆ, ಏನಾಯಿತು ಕಾಮನಿಗೆ ಎನ್ನುವಂಥ ಭಾವನೆ ಕೇಳುತ್ತಾ ಇದ್ದಾರೆ. ಏನು ಸತ್ಯಲೋಕದಲ್ಲಿ ಬ್ರಹ್ಮದೇವನ ಮಗಳಾದಂಥ ಶಾರದೆಗೆ ವಿದ್ಯಾಪಟ್ಟವನ್ನು ಕಟ್ಟುತ್ತಾರೆ. ವಿದ್ಯಾಸರಸ್ವತಿ ಪಟ್ಟ. ವಿದ್ಯೆ ಎನ್ನುವುದು ಬಹಳ ಶ್ರೇಷ್ಠವಾದದ್ದು. ಅಂತ ಪಟ್ಟವನ್ನು ಬ್ರಹ್ಮನ ಮಗಳಿಗೆ ಕಟ್ಟುವಾಗ ಬ್ರಹ್ಮ ಮಾತ್ರ ಇದ್ದುಕೊಂಡು ಪಟ್ಟ ಕಟ್ಟುವುದಲ್ಲ, ಬೇಡ ತ್ರೈಮೂರ್ತಿಗಳಲ್ಲಿ ಮೂವರಿಗೆ ಸೇರಿಕೊಂಡು ಪಟ್ಟವನ್ನು ಕಟ್ಟುವುದಲ್ಲ, ಯಾರು ಯಾರು ಬಂದಿದ್ದಾರೆ ಎಂಬುದನ್ನು ವಿವರವಾಗಿ ಮಾರುತ ನನ್ನಲ್ಲಿ ಹೇಳಿದ. ಏನು ಈರೇಳು ಲೋಕಕ್ಕೆಲ್ಲ ಆಮಂತ್ರಣ ಹೋಗಿದೆ ಅಂತೆ. ಒಂದೆರಡು ಲೋಕದವರಿಗಲ್ಲ, ಎಲ್ಲರೂ ಬಂದಿದ್ದಾರೆ. ನಿನಗೇನು ಕೂತಲ್ಲಿಂದ ಹೇಳುವುದಕ್ಕೆ? ನೀನು ಚಂದ ಇದ್ದಿ, ನಿನ್ನಲ್ಲಿ ಪಂಚ ಸಹಾಯಕಗಳಿವೆ ಅಂತ ಹೆಮ್ಮೆಯಿಂದ ಇಲ್ಲಿ ಯಾಕೆ ಕೂತದ್ದು? ಹೀಗೆಲ್ಲ ಹೀಯಾಳಿಸ್ತಾ ಇದ್ದಾರೆ ನನ್ನ ಮಿತ್ರರು. ಹೌದಾ? ಹೌದು. ಆದರೆ ಈ ಬ್ರಹ್ಮದೇವ ಯಾಕೆ ಹೀಗೆ ಮಾಡಿದ? ನಾನು 33 ಕೋಟಿ ದೇವತೆಗಳಲ್ಲಿ ಎಲ್ಲೂ ಕಡಿಮೆ ಇದ್ದೇನೆ. ಬ್ರಹ್ಮದೇವ ಸೃಷ್ಟಿಯವ ಸರಿ, ನಾನು ಹಾಗೆ ಕಾಮದೇವ ಅಂತ ನನಗೆ ಹೆಸರುಂಟು. ಅವಳಿಂದ ಏನೂ ಕಡಿಮೆ ಅಲ್ಲ. ಪಾಲನಕರ್ತವಾದಂಥ ಮಹಾವಿಷ್ಣುವಿನ ಮಗ ನಾನು. ಅವನಲ್ಲಿಯೇ ನಾನಿದ್ದೇನೆ. ಭಾಗವತರುಗಳು ಹೇಳುತ್ತಾ ಇದ್ದಾರೆ, ಕಾಮ ಸನ್ನಿಭ, ಕಾಮಪಿತ, ಇದೆಲ್ಲ ಆ ಮಹಾವಿಷ್ಣುವಿಗೆ ಹೆಸರು ಬರುತ್ತಿದ್ರೆ ನನ್ನ ಹೆಸರು ಮೊದಲು ಹೇಳಿ ಮತ್ತೆ ಅವನಿಗೆ ಹೇಳಿದ್ದು. ಇದು ಭಾಗವತರುಗಳು ಹೇಳುದು. ಆದರೂ ನನ್ನ ಹೆಸರು ಬರ್ತಾ ಉಂಟು. ಅಷ್ಟು ದೊಡ್ಡ ವ್ಯಕ್ತಿಯಾದಂಥ ನಾನು, ನನಗೆ ಆಮಂತ್ರಣ ಬರಲಿಲ್ಲ. ಈ ಆಮಂತ್ರಣವನ್ನು ಯಾಕೆ ತಿರಸ್ಕಾರ ಮಾಡಿದ್ದಾನೆ? ಅದು ಒಂದು ಸಂಗತಿ ಅಲ್ವಾ? ನನಗೂ ಮಾತ್ರ ಅಲ್ಲ, ಲಯಕರ್ತವಾದಂಥ ಪರಮೇಶ್ವರನಿಗೂ ಆಮಂತ್ರಣ ಇಲ್ಲ. ಕೇಳಿದ ವಿವರ ಮಾಡಿ. ಈ ನಮಗಿಬ್ಬರಿಗೆ ಆಮಂತ್ರಣ ಯಾಕೆ ಇಲ್ಲ? ನನ್ನಿಂದ ಸೃಷ್ಟಿ ಆಗ್ತದೆ, ಲಯ ಮಾಡ್ತಾನೆ. ಆಗ ಇಲ್ಲ, ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಆ ಕಾರ್ಯಕ್ರಮದಲ್ಲಿ ಮನುಮತನನ್ನು ಕಂಡ್ರೆ ಆಯ್ತಂತೆ, ಅಲ್ಲಿ ಬದಲಾವಣೆ ಆಗ್ತದೆ. ಹೌದಾ? ಬಂದಂತ ಕಾರ್ಯಕ್ರಮಗಳನ್ನೆಲ್ಲ ಮರೆತು ಸಭೆಯಲ್ಲಿ ಅವರಲ್ಲಿ ಮಾತನಾಡಿ ಅವರದ್ದು ಬೇರೊಂದು ದಾರಿಯಲ್ಲಿ ಹೋಗ್ತಾರಂತೆ. ಅದು ನನಗಿದ್ದ ಗುಣ ಇದ್ರು ಆಮಂತ್ರಣ ನನಗೆ ಕೊಡುವುದಕ್ಕೆ ಬಿಟ್ಟು ಹೋಗುವುದಕ್ಕೆ ನಾನೇ ಅಷ್ಟು ಸಣ್ಣ ಜನವ? ನನಗೇನು ಈರೇಳು ಲೋಕದಲ್ಲಿ ಗೌರವ ಇಲ್ವಾ? ದೇವತೆಗಳ ಮುಂಭಾಗದಲ್ಲಿ ಸ್ಥಾನಮಾನವಿಲ್ವಾ? ಈಗ ಇವ ಮಾಡಿದ್ದಾನೆ. ಪರಮೇಶ್ವರನಿಗಾದ್ರೆ ಲಯಕರ್ತು ಅವರಾದ್ರೂ ಏನಾದರೂ ಮಾಡಿಕೊಂಡರು, ಆ ಬಗ್ಗೆ ನಾನು ಯಾಕೆ ಮಾಡುವುದು? ಆದರೆ ನಾನು ನನ್ನಷ್ಟಕ್ಕೆ ಆಲೋಚನೆ ಮಾಡಿಕೊಂಡು ಕೂತ್ರೆ ಆಗುತ್ತದ? ಸಂಬಂಧದಲ್ಲಿ ನಮ್ಮ ಅಣ್ಣ ಬ್ರಹ್ಮದೇವ, ನಮ್ಮ ತಂದೆಗೆ ಆಮಂತ್ರಣ ಬಂದಿದೆ. ತಂದೆಗೆ ಆಮಂತ್ರಣ ಬಂದ ಮೇಲೆ ಮಗನಿಗೆ ಯಾಕೆ ಕೊಡಬೇಕು? ಈ ರೀತಿಯಲ್ಲಿಯೋ